ಓಕೆ ರೀ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಮಹೋನ್ನತನೋ ಸರ್ವಶಕ್ತನೋ ಅಗಮ್ಯ ಬೆಳಕಿನಲ್ಲಿ ವಾಸ ಮಾಡುವ ನಮ್ಮ ಪರಲೋಕ ತಂದೆ, ನಿಮ್ಮ ಅತಿ ಪರಿಶುದ್ಧ ನಾಮಕ್ಕೆ ಮಹಿಮೆ ಉಂಟಾಗದಪ್ಪ. ತಂದೆ ಆದದರೆ ನಮ್ಮನ್ನು ಇದುವರೆಗೆ ಕಾಯ್ದು ಕಾಪಾಡಿ ಒಂದು ಜೀವಿತರ ಸಂಖ್ಯೆಲಿಟ್ಟು ನಿಮ್ಮ ಚಿತ್ತಕ್ಕನುಸಾರವಾಗಿ ನಮಗೆಲ್ಲವನ್ನು ಕೊಟ್ಟು ನಡೆಸಿದ್ದಕ್ಕಾಗಿ ಸಹ ಧನ್ಯವಾದ ತಂದೆ. ಇನ್ನು ಯಾವ ಸಹೋದರ ಬಂದಿಲ್ಲ ತಂದೆ, ಅವ್ರಿಗೂ ಸಹ ತಂದೆ ತಕ್ಕ ಸಮಯಕ್ಕೆ ಬಂದು ನಿನ್ನ ವಾಕ್ಯವನ್ನು ಕೇಳುವ ಹಾಗೆ ತಂದೆ ಅವ್ರಿಗೂ ಸಹ ತಂದೆ ಸಹಾಯ ಮಾಡ್ತಂದೆ. ನಿನ್ನ ವಾಕ್ಯವನ್ನು ತಿಳಿಸುವಂಥ ಸಹೋದರಿಗೋಸ್ಕರ ಸಹ ಬೇಡ್ಕೊಂತ ತಂದೆ, ನಿಮ್ಮ ಪವಿತ್ರ ಆತ್ಮನ ಸಹಾಯದಿಂದ ನಮ್ಮೆಲ್ಲರಿಗೆ ನಿನ್ನ ವಾಕ್ಯವನ್ನು ತಿಳಿಸುವ ಹಾಗೆ ತಂದೆ ಸಹಾಯ ಮಾಡುತ್ತಂದೆ. ಆದಿಯಿಂದ ಅಂತ್ಯದವರೆಗೂ ಈ ಪ್ರಸನ್ನತೆ ಈ ಕೂಟದಲ್ಲಿ ನಿಮಗಿದ್ದು ತಂದೆ, ಈ ಕೂಟವನ್ನು ಸಹ ತಂದೆ ನಡೆಸಿಕೊಡು. ಇದುವರೆಗೆ ನನ್ನ ಪ್ರಾರ್ಥನಾ ಕೇಳಿದಕ್ಕಾಗಿ ಸಹ ಧನ್ಯವಾದ ತಂದೆ. ಈ ಚಿಕ್ಕ ಪ್ರಾರ್ಥನಾ ನಮ್ಮೆಲ್ಲರ ರಕ್ಷಕರು, ನಮ್ಮೆಲ್ಲರ ರಾಜಾದಿರಾಜನ ಯೇಸು ಕ್ರಿಸ್ತ ನಾಮದಲ್ಲಿ ಬೇಡುತ್ತೇನೆ ತಂದೆ, ಆಮೇನ್. ಆಮೇನ್. ಥ್ಯಾಂಕ್ ಯು ಬ್ರದರ್. ಸೊ ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ಮತ್ತೊಂದು ಬಾರಿ ತಂದೆಯ ದೇವರು ನಮ್ಗೆ ಕೊಟ್ಟಿರುವ ಈ ಸಮಯಕ್ಕಾಗಿ ಕೃತಜ್ಞತೆಯನ್ನು ಹೇಳಿಕೊಂಡು, ನಾವು ಈ ದೇವದರ್ಶನ ಗುಡಾರದಲ್ಲಿ ನಾವು ನೋಡತಕ್ಕಂತ ಈ ಮೇಲುದಿಕೆಗಳ ಬಗ್ಗೆ ಮಾತಾಡ್ತಾ ಇದ್ದೀರಿ. ಅದರಲ್ಲಿ ಮೊದಲನೇದು ನೋಡುವಾಗ ನಾವು ಇದ್ದಿದ್ದಂತ ಈ ಆಡಿನ ಕೂದಲಲ್ಲಿ ಮಾಡಿದಂತ ಒಂದು ಮೇಲುದಿಕೆ ಇತ್ತು. ಅದು 5 ಇತ್ತು ಅಂತ ನಾವು ನೋಡಿದ್ದೀವಿ. ಇವಾಗ ಸಹೋದರ ಸಹೋದರಿಯರೇ, ನಾವು ಯಾವ್ದ್ರ ಬಗ್ಗೆ ವಾರ ನಾವು ಸ್ಟಡಿ ಮಾಡ್ತಾ ಇದ್ದಿದ್ದು ನೋಡ್ಬೇಕಾದ್ರೆ, ಅದನ್ನ 5 ಭಾಗವಾಗಿ ಅದ್ ಮೇಲೆ ಇದ್ದಿದ್ದಂತ ಆ ಬಟ್ಟೆಗಳು ಅದನ್ನ ಒಂದಾಗಿ ಸೇರಿಸಿದ್ರು ಅಂತ ನಾವು ನೋಡಿದ್ವು ಅಲ್ವಾ. ಈ 5 ಬಟ್ಟೆ ಅಂತ ಹೇಳುವಾಗ ಇದನ್ನ ಯಾರಿಗೆ ಹೋಲಿಕೆ ಆಗ್ತದೆ, 5 ಯಾರಿಗೆ ಹೋಲಿಕೆ ಆಗ್ತದೆ ಅಂತ ನಾವು ನೋಡುವಾಗ, ಅದು ಕ್ರಿಸ್ತನಿಗೆ, ನಮ್ಮ ಕರ್ತನಾದ ಕ್ರಿಸ್ತನಿಗೆ ಅದು ಹೋಲಿಕೆ ಆಗ್ತದೆ ಅಂತ ವಾರ ನಾವು ನೋಡಿದ್ದು. ಇದು ಎಲ್ಲ ಒಟ್ಟಿಗೆ ಸೇರಿಸುವಾಗ ಇದರ ಒಂದು ಲೆಕ್ಕ ನಾವು ನೋಡುವಾಗ 1,44,000 ಅಂತ ಬರ್ತದೆ ಅಂತ ಕೂಡ ನಾವು ನೋಡಿದ್ದು. ಸಹೋದರ ಸಹೋದರಿಯರೇ, ಇವತ್ತು ನಾವು ಅದನ್ನ ಕೆಲವು ವಾಕ್ಯಗಳೆಲ್ಲ ಓದಿದ್ದೀವಿ. ಆ ವಾಕ್ಯಗಳೆಲ್ಲ ಓದುವಾಗ ಇದರಲ್ಲಿ ಇರತಕ್ಕಂತ ಈ 5 ಆಫರಿಂಗ್ ಅಂತ ಹೇಳ್ತಾರೆ, ಕಾಣಿಕೆಗಳು. ನೋಡ್ರಿ, ಆಕ್ಚುಲಿ ನೋಡ್ಬೇಕಾದ್ರೆ ಯಜ್ಞದ ಬಳಿಗಳು ಅಂತ ಹೇಳುವಾಗ ಅದು ಬೇರೆ, ಕಾಣಿಕೆಗಳು ಅಂತ ಬರುವಾಗ ಇದರ ಒಂದು ವಿವರವೇ ಬೇರೆ ಒಂಥರ. ಏನ್ ಮಾಡ್ತಾ ಇದಾರೆ ಅಂತ ಕೇಳಿದ್ರೆ, ಇದನ್ನ ಕ್ರಿಸ್ತನು ಕೂಡ ಇದನ್ನ ಏನ್ ಮಾಡಿದ್ರು ಅಂತ ಕೇಳಿದ್ರೆ ಒಂದೊಂದು ಕೂಡ ನೆರವೇರಿಸಿ, ಆಮೇಲೆ ಆತನ ಈ ಮನುಷ್ಯನ ಮೇಲೆ ಇದ್ದಿದ್ದಂತ ಆ ಪಾಪವನ್ನು ಮುಚ್ಚಿ ಅವ್ರನ್ನ ಶುದ್ಧೀಕರಿಸಿ, ಅವ್ರನ್ನ ತಂದೆಯ ದೇವರು ಹೆಂಗೆ ದೋಷವಿಲ್ಲದಾರೋ ಅದೇ ತರ ಈ ಸಭೆಯನ್ನ ಕೂಡ ಅದನ್ನು ಅವರ ಮುಖಾಂತರ ಇದನ್ನ ಮಾಡಬೇಕು ಅಂತ ಹೇಳಿ, ಸಹೋದರ ಸಹೋದರರೇ, ಮುಂಚೆ ಹೇಳಿದಂತ ಎಲ್ಲಾ ಕಾರ್ಯಗಳನ್ನು ಕ್ರಿಸ್ತನು ನೆರವೇರಿಸಿದನು ಅಂತ ನೋಡ್ತೀವಿ. ಆ ಒಂದು ಡೇರ ಅಂತ ಹೇಳುವಾಗ ಅದು ಒಂದು ಮೇಲುದಿಕೆ ಅದನ್ನ ಏನ್ ಮಾಡ್ತದೆ ಅಂತ ಕೇಳಿದ್ರೆ, ಆ ದೇವದರ್ಶನ ಗೂಡಾರವನ್ನು ಅದನ್ನ ಮುಚ್ಚಿದೆ ಅಂತ ನೋಡ್ತೀವಿ. ಆದ್ರೆ ಏನ್ ಅರ್ಥ, ಅದರ ಅರ್ಥ ಕೂಡ ವಾರ ನಾವು ನೋಡಿದ್ವಿ. ಏನಂತ ಕೇಳಿದ್ರೆ, ಮನುಷ್ಯನು ಪಾಪದಲ್ಲಿ ಹುಟ್ಟಿದಂತ ಈ ಮನುಷ್ಯನನ್ನು ಮತ್ತೆ ದೇವರ ಕಡೆ ತಿರುಗಿಸ್ಬೇಕಾದ್ರೆ, ಪಾಪವಿಲ್ಲದ ಒಂದು ದೋಷವಿಲ್ಲದ ಒಂದು ಮನುಷ್ಯನಾಗಿ ಮತ್ತೆ ನಾವು ಯಾರ ಕಡೆ ತಿರುಗಿಸ್ಬೇಕು ಅಂತ ಕೇಳಿದ್ರೆ, ತಂದೆಯ ದೇವ್ರ ಕಡೆ ನಾವು ತಿರುಗ್ಬೇಕ್ರಿ. ಹಂಗಿರುವಾಗ ಅದು ಸುಮ್ನೆ ಆಗೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಆದಾಮ್ನಿಂದ ಬಿದ್ದಿದ್ದಂತ ಅವರ ಒಂದು ನಿರ್ವಾಣ, ಪಾಪದಿಂದ ಬಂದಿದ್ದಂತಹ ನಿರ್ವಾಣವನ್ನು ತೆಗೆದು ಈ ಕ್ರಿಸ್ತನ ಮೇಲುದಿಕೆ, ಕ್ರಿಸ್ತನ ಆ ಬಟ್ಟೆ ಅಂತ ಹೇಳುವಾಗ ಆತನ ವಸ್ತ್ರ ನಮಗೆ ಕೊಡ್ತಾನೆ ಅಂತ ನಾವು ನೋಡಿದೀವಿ ಅಲ್ವರ. ಆತನ ವಸ್ತ್ರವೇನು, ವಸ್ತ್ರ ಅಂತ ಹೇಳ್ತೀವಿ, ಕ್ರಿಸ್ತನ ಒಂದು ವಸ್ತ್ರ ನಮಗ್ ಕೊಟ್ಟಿದ್ದಾರೆ, ನೀತಿಯ ವಸ್ತ್ರ ಅಂತ ಹೇಳ್ತೀವಿ. ಆ ನೀತಿಯ ವಸ್ತ್ರ ಏನು ಅಂತ ನಾವು ಓದುವಾಗ, ಮೊದಲು ಆ ದೇವದರ್ಶನ ಗುಡಾರದಲ್ಲಿ ನಾವು ನೋಡಿದಂತ ಈ 5 ಬಟ್ಟೆ ನೋಡ್ತೀವಿ. ಈ 5 ಬಟ್ಟೆ ಒಂದ್ ಕಡೆ ಸೇರಿಸ್ತಾರೆ. ಈ ಒಂದ್ ಕಡೆ ಸೇರ್ಸಿದ ಮೇಲೆ ಅದು ಒಂದ್ಗಾಗಿರ್ತದೆ. ಇನ್ನೊಂದು ಕಡೆ 5 ಬಟ್ಟೆ ಸೇರಿಸುವಾಗ ಅದು ಒಂದು ಭಾಗವಾಗಿ ಇರ್ತದೆ. ಈ 2 ಸೇರಿಸ್ಬೇಕು. ಆ 2 ಯಾವಾಗ ಸೇರಿಸ್ತಾರೆ ಅಂತ ಹೇಳುವಾಗ, ಸಹೋದರ ಸಹೋದರರೇ, ಇಲ್ಲಿಗೆ ನಮಗೆ ನಾವು ನೋಡಿದ್ವಿ. ಏನಂತ ಕೇಳಿದ್ರೆ, ಅದು ಮೊದಲನೇ ಬಟ್ಟೆ ಬಗ್ಗೆ ನಾವು ಲಾಸ್ಟ್ ಟೈಮ್ ವಾರ ನಾವು ಓದಿದೀವಿ. ಅದ್ ಯಾವಂತ ಕೇಳಿದ್ರೆ ಸರ್ವಾಂಗ ಹೋಮ ಅಂತ ವಿಷಯಗಳನ್ನು ನಾವು ತೋರಿಸಿದ್ವಿ. ಸಹೋದರ ಸಹೋದರರೇ, ಈ ಸರ್ವಾಂಗ ಹೋಮ ಅಂತ ಹೇಳುವಾಗ ಏನ್ ಅರ್ಥ ಅಂತ ಹೇಳುವಾಗ, ಮೊದಲು
ಕ್ರಿಸ್ತನು ಏನ್ ಮಾಡಿದ್ನು ಅಂತ ಕೇಳಿದ್ರೆ ಬರ್ಂಟ್ ಆಫರಿಂಗ್, ತನ್ನನ್ನ ಫುಲ್ಲು ಸರ್ವಾಂಗ ಹೋಮವಾಗಿ ಅವರು ಕೊಟ್ಟಿದ್ದಂತ ಒಂದು ವಿಷಯ ನಾವು ಓದಿದೀವ್ರಿ ಅಲ್ವಾ. ಅದು ಫಸ್ಟ್ ಯಾವ ತರ ಇರಬೇಕು, ಅದು ಒಂದು ಗಂಡಾಗಿ ಇರಬೇಕು, ಅದು ಅದರಲ್ಲಿ ದೋಷವಿಲ್ಲದ ಇರಬೇಕು, ಅದರಲ್ಲಿ ಪಾಪವಿಲ್ಲದ ಇರಬೇಕು. ಅದೇ ತರ ನೋಡ್ಬೇಕಾದ್ರೆ ಅದು ತಾನಾಗಿ ತಾನು ಮುಂದೆ ಬಂದು ತನ್ನನ್ನ ಒಪ್ಪಿಸಿಕೊಡ್ಬೇಕು ಅಲ್ವರ. ಇದೆಲ್ಲ ನಾವು ನೋಡುವಾಗ ಇದೆಲ್ಲ ಕ್ರಿಸ್ತನಲ್ಲಿ ಆ ಒಂದು ಸರ್ವಾಂಗ ಹೋಮ ಕ್ರಿಸ್ತನಲ್ಲಿ ಹೆಂಗೆ ಅದೆಲ್ಲ ನೆರವೇರಿತು ಅಂತ ಕೂಡ ಓದುವಾರ ನಾವು ನೋಡಿದ್ವಿ. ಎರಡನೇ ಭಾಗ ಯಾವ್ದಪ್ಪ ಅಂತ ಕೇಳಿದ್ರೆ ಸಹೋದರ ಸಹೋದರಿಯರೇ, ಅದು ಧಾನ್ಯ ಅಲ್ವಾ. ಏನ್ ಕೇಳಿದ್ರೆ ಎರಡನೇದು ಇಲ್ಲಿ ನೋಡಿರ್ತೀವಿ, ಧಾನ್ಯ ವೇದ್ಯ ಅಂತ ಕೇಳುವಾಗ ಈ ಧಾನ್ಯ ವೇದ್ಯ ಒಂದು ಆಫರಿಂಗ್ ಅಂತ ಹೇಳುವಾಗ ಅದರ ಒಂದು ಕಾಣಿಕೆ ಕ್ರಿಸ್ತನಲ್ಲಿ ಹೆಂಗ ನೆರವೇರುತ್ತು ಅಂತ ನಾವು ನೋಡ್ತೀವಿ. ಹೌದು ಸಹೋದರ ಸಹೋದರಿ, ನಾವು ನೋಡಿದ ಹಿಂಗೆ ಕ್ರಿಸ್ತನ ಮೊದಲು ತನ್ನ ಸರ್ವಾಂಗ ಹೋಮವಾಗಿ ಆ ಹೋರಿಯಾಗೆ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ತನ್ನನ್ನು ಒಪ್ಪಿಸಿ ಕೊಟ್ಟಿದ ಮೇಲೆ ಬೇರೆಯವರಿಗೆ ಆತನು ತನ್ನ ಜೀವವನ್ನು ಕೊಡುವಾಗ ಅವರು ಈ ಲೋಕಕ್ಕೆ ಏನ್ ಆಗ್ತದೆ ಅಂತ ಕೇಳಿದ್ರೆ ಧಾನ್ಯ ವೈದ್ಯ ಅಂತ ಹೇಳುವಾಗ ಅದು ಏನಾಗ್ತದೆ ಅಂತ ಕೇಳಿದ್ರೆ ಒಂದು ಧಾನ್ಯ ಹೆಂಗೆ ಅದು ಸತ್ತ ಮೇಲೆ ಅದು ಹೆಂಗೆ ಮತ್ತೆ ಪುನರ್ತನಾಗಿ ಅದು ಎಲ್ಲರೂ ಎಷ್ಟು ಒಂದು ಬಿದ್ದು ಎಷ್ಟೊಪ್ಪ ಒಂದು ದೊಡ್ಡ ಒಂದು ಮರವಾಗಿ ಇರುವ ಎಲ್ಲರಿಗೂ ಜೀವ ಕೊಡುವಂಗೆ ಇರ್ತದೋ ಅದೇ ತರ ಕೂಡ ಇರಬೇಕು ಅಂತ ಕೂಡ ನಾವು ಕ್ರಿಸ್ತನಲ್ಲಿ ನಾವು ಆ ವಾಕ್ಯಗಳ ಕೂಡ ನಾವು ಓದಿದೀವಿ. ಹೆಂಗೆ ಅಂತ ಕೇಳಿದ್ರೆ ಒಂದು ವಿಷಯ ಅಂತ ಕೇಳುವಾಗ ಕ್ರಿಸ್ತನು ಅದೇ ತರ ತಾನು ಸತ್ತನು, ಅದು ತನ್ನ ಪ್ರಾಣವನ್ನು ಕೊಟ್ಟದ ಮೇಲೆ ಏನಾಯ್ತು ಅಂತ ಕೇಳಿದ್ರೆ ನೋಡ್ರಿ, ಆ ಪ್ರಾಣ ಮತ್ತೆ ಏನಾಯ್ತು ಅಂತ ಕೇಳಿದ್ರೆ ಹೆಂಗೆ ಈ ಧಾನ್ಯ ಹೆಂಗೆ ಹೊರಗಡೆ ಅದನ್ನ ಆ ಚಿಗುರು ಬಿಟ್ಟು ಆ ಚಿಗುರದಿಂದ ಮತ್ತೆ ಒಂದು ದೊಡ್ಡ ಮರದಿಂದ ಒಂದು ಹಣ್ಣು ಕೊಟ್ಟು ಯಾವ ತರ ಮತ್ತೆ ಎಷ್ಟೋ ಅದರಲ್ಲಿ ಧಾನ್ಯಗಳು ಬರ್ತದೋ ಅದೇ ತರ ಕ್ರಿಸ್ತನ ಮುಖಾಂತರ ಏನಾಯ್ತಂತ ಕೇಳಿದ್ರೆ ಅದು ಮತ್ತೆ ಅದು ಜೀವ ಕೊಡುವ ಒಂದು ಧಾನ್ಯವಾಗಿ ಕ್ರಿಸ್ತನು ಆದನು, ತನ್ನ ರೊಟ್ಟಿ ಆದನು ಅಂತ ಹೇಳಿ ಅಲ್ವಾ. ನಾವು ವಾಕ್ಯಗಳೆಲ್ಲ ಓದಿದ್ದೀರಿ ಸಹೋದರ ಸಹೋದರಿ, ಓದುವಾರ ಕೆಲವು ವಾಕ್ಯಗಳೆಲ್ಲ ನಾವು ಓದಿದ್ವಿ. ಅದರಲ್ಲಿ ಒಂದು ಎರಡು ವಾಕ್ಯ ಮಾತ್ರ ಓದ್ಬಿಟ್ಟು ನಾವು ಇವತ್ತು ಪಾಠಕ್ಕೆ ಹೋಗ್ಬಿಡೋಣ ರೀ. ಯಾವತ್ತಂತ ಕೇಳಿದ್ರೆ ತಾನು ಏನಾಗಿದನು ಅಂತ ಕೇಳುವಾಗ ನೋಡ್ರಿ, ಅವರು ರೋಮನ್ಸ್ ಯೋಹನ 12ನೇ ಅಧ್ಯಾಯ 23, 24, 25 ಓದನ ಜಾನ್ ಯೋಹನ 12, 13, 14, 15. 12ನೇ ಅಧ್ಯಾಯ 13ನೇ ವಾಕ್ಯನ ಬರು. 12ನೇ ಅಧ್ಯಾಯ 23ನೇ ವಾಕ್ಯ 23, 24, 25. ಆಗ ಯೇಸು ಅವರಿಗೆ ಉತ್ತರ ಕೊಟ್ಟು ಹೇಳಿದ್ದೇನೆಂದರೆ, ಮನುಷ್ಯ ಕುಮಾರನು ತನ್ನ ಮಹಿಮೆಯ ಪದವಿಯನ್ನು ಹೊಂದುವ ಸಮಯ ಬಂದದೆ. ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ಗೋಧಿ ಕಾಳು ಭೂಮಿಯಲ್ಲಿ ಬಿದ್ದು ಸಾಯದಿದ್ದರೆ ಒಂದೆಯಾಗಿ ಉಳಿಯುವುದು, ಸತ್ತರೆ ಬಹಳ ಫಲ ಕೊಡುವುದು. ತನ್ನ ಪ್ರಾಣದ ಮೇಲೆ ಮಮತೆ ಇಡುವವನು ಅದನ್ನು ಕಳಕೊಳ್ಳುವನು. ಇಹಲೋಕದಲ್ಲಿ ತನ್ನ ಪ್ರಾಣವನ್ನು ಹಗೆ ಮಾಡುವವನು ನಿತ್ಯ ಜೀವಕ್ಕಾಗಿ ಅದನ್ನು ಕಾಪಾಡಿಕೊಳ್ಳುವನು. ನೋಡಿದ್ರ, ಈ ಕಾಲು ಏನಾಗ್ಬೇಕು ಅಂತ ಕೇಳಿದ್ರೆ ಬೀಳ್ಬೇಕು ಹಂಗಂತ ಕೇಳುವಾಗ ನಮಗೆಲ್ಲರೂ ನಾವು ಒಂದು ಕಾಣಿಕೆ ಅಂತ ಕೇಳುವಾಗ ಕ್ರಿಸ್ತನು ಕೊಡುವ ಮೊದಲು ಕಾಣಿಕೆ ಏನಾಯ್ತು ಅಂತ ಕೇಳಿದ್ರೆ ತನ್ನ ಪ್ರಾಣವನ್ನು ಕಾಲುವಾಗಿ ಏನಾಗ್ತಾನೆ ಅಂತ ಕೇಳಿದ್ರೆ ಕೊಟ್ಟ ಮೇಲೆ ಅದು ಬಿದ್ರೆ ಮಾತ್ರವೇ ಏನಾಗುತ್ತೆ ಅಂತ ಕೇಳಿದ್ರೆ ಅದು ಪುನರ್ತನ ಆಗೋದಕ್ಕೆ ಸಾಯಿದ್ರೆ ಇವಾಗ ಆದಾಮ್ನಿಂದ ನಾವು ಪಡ್ಕೊಂಡಿರುವ ಶಾಪ ಎಂತ ಶಾಪ ಅಂತ ಹೇಳಿದ್ರೆ ನೀನು ಸಾಯ್ತೀಯ ಅಂತ ಹೇಳುವಾಗ ಸೋದರ ಸೋದರಿಯರೇ ಆ ಶಾಪ ಎಲ್ಲರ ಮೇಲೂ ಬಂತು. ಆ ಶಾಪ ಯಾರ ಮೇಲೆ ಇದೆ ಅಂತ ಕೇಳಿದ್ರೆ ಎಲ್ಲರ ಮೇಲೆ ಇದೆ ಈಗ ಶಾಪ. ಅದು ಆವಾಗ ಈಗ ಏನಾಗ್ಬೇಕು, ಆ ಶಾಪದಿಂದ ಒಬ್ಬನು ಕೂಡ ತಪ್ಪಿಸ್ಕೊಳಕ್ ಆಗೋದಿಲ್ಲ. ಹಂಗಾದ್ರೆ ಈ ಕಾಲು ಏನಾಗಬೇಕು ಅಂತ ಕೇಳಿದ್ರೆ ಬೀಳಲೇಬೇಕು, ಕೆಳಗೆ ಬಿದ್ದು ಅದು ಫಲ ಕೊಡಬೇಕು, ಅದು ಕ್ರಿಸ್ತನಲ್ಲಿ ಕೊಡಬೇಕು. ಅದು ಬಹಳ ಇದೇ ನೋಡಿ, ಧಾನ್ಯ ವೇದಿ ಅಂತ ಹೇಳುವಾಗ ಇದು ಬಹಳ ಮುಖ್ಯ. ಕ್ರಿಸ್ತನ ನೆರವೇರಿಸಿದ್ರು ಅಂತ ಹೇಳ್ತಾರೆ. ಅದಕ್ಕೆ ಅಪೋಸ್ತಲ ಪೌಲ್ ಹತ್ರ ಒಬ್ರು ಬಂದು ಕೇಳ್ತಾರೆ, ಏನು ಅಂತ ಕೇಳ್ತಾರೆ ಅಂತ ಕೇಳಿದ್ರೆ, ಈಗ ಒಬ್ಬನು ಪುನರ್ತನದಲ್ಲಿ ಹೆಂಗ್ ಬರಕ್ ಸಾಧ್ಯ ಅಂತ ಕೇಳ್ತಾರೆ. ಅದು ಹೆಂಗೆ ಮತ್ತೆ ಅದು ಪುನರ್ತನಲ್ಲಿ ಬರೋದು
ಈ ಹೆಂಗೆ ಯಾರಾದ್ರೂ ನೋಡಿದಾರ ಇದು ಬರಕ್ ಸಾಧ್ಯ ಅಂತ ಕೇಳುವಾಗ ಅದಕ್ಕೆ ಅಪೊಸ್ತಲನಾದ ಪೌಲು ಒಂದು ವಾಕ್ಯ ಹೇಳ್ತಾರ್ರಿ, ಅದನ್ನ ಓದೋಣ. 1 ಕೊರಿಂಥಿ 15ನೇ ಅಧ್ಯಾಯ 15:35 ಓದ್ರಿ ಬದ. ಸತ್ತವರು ಹೇಗೆ ಎಬ್ಬಿಸಲ್ಪಡುತ್ತಾರೆ, ಎಂಥ ದೇಹದಿಂದ ಬರುತ್ತಾರೆ ಎಂದು ಒಬ್ಬನು ಕೇಳಾನು. ಮೂಢನು ನೀನು ಬಿತ್ತುವ ಬೀಜವು ಸಾಯದಿದ್ದರೆ ಜೀವಿತವಾಗುವುದಿಲ್ಲ ನೋಡು. ಒಂದು ವೇಳೆ ಗೋಧಿಯನ್ನಾಗಲಿ ಬೇರೆ ಯಾವುದೋ ಬೀಜವನ್ನಾಗಲಿ ಬಿತ್ತುವಾಗ ಬರೀ ಕಾಳನ್ನೇ ಹೊರತು ಮುಂದೆ ಆಗಬೇಕಾದ ದೇಹವನ್ನು ಬಿತ್ತುವುದಿಲ್ಲ. ನೋಡಿದ್ರೆ ಹಂಗಿರುವಾಗ ಸಹೋದರ ಸಹೋದರರೇ ಏನ್ ಹೇಳ್ತಾರೆ ಅಂತ ಕೇಳಿದ್ರೆ, ಇಲ್ಲಿ ಎಂತ ಒಂದು ಬುದ್ಧಿ ನಾನೇ ಅಂತ ಹೇಳ್ತಾರೆ. ಹೆಂಗಂತ ಕೇಳುವಾಗ ಸಹೋದರ ಸಹೋದರರೇ, ಕ್ರಿಸ್ತನು ಇದೇ ವಾಕ್ಯ ಯಾರಿಗೆ ಹೇಳಿದ್ರು ಅಂತ ಕೇಳಿದ್ರೆ, ನಮಗೆ ಕೊಟ್ಟಿದ್ದಂತ ಒಂದು ವಿಷಯ ಏನಂತ ಕೇಳಿದ್ರೆ, ಒಬ್ಬನು ಸತ್ತ ಮೇಲೆ ಮತ್ತೆ 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 ಇನ್ನೊಂದು ಬಾರಿ ಬರೆಯೋದು ಓದೋಣ ಬ್ರದರ್. 15, 35, 36. ಓಕೆ ಬರೋದರು, ಓದ್ತೀನಿ. ಸತ್ತವರು ಹೇಗೆ ಎಬ್ಬಿಸಲ್ಪಡುತ್ತಾರೆ, ಎಂಥ ದೇಹದಿಂದ ಬರುತ್ತಾರೆ ಎಂದು ಒಬ್ಬನು ಕೇಳಾನು. ಮೂಢನು ನೀನು ಬಿತ್ತುವ ಬೀಜವು ಸಾಯದಿದ್ದರೆ ಜೀವಿತವಾಗುವುದಿಲ್ಲ ನೋಡು. ನೋಡಿದ್ರ ಹಂಗಾದ್ರೆ ಬಿತ್ತುವ ಬೀಜ ಬಂದು ಅದು ಸಾಯಲಿಲ್ಲ ಅಂದ್ರೆ ಅದು ಮತ್ತೆ ಜೀವಕ್ಕೆ ಬರಕ್ಕಾಗ ಸಾಧ್ಯವಿಲ್ಲ ಅಂತ ಹೇಳ್ತಾರೆ. ಹಂಗಾದ್ರೆ ನಾವು ನೋಡ್ರಿ, ಒಂದೊಂದು ಪುನರ್ತನ ನಾವು ಎಲ್ಲಿ ನೋಡ್ತೀರ ಅಂತ ಹೇಳಿದ್ರೆ ಸಹೋದರ ಸಹೋದರಿಯರೇ, ನಾವು ಎಲ್ಲಾದ್ರೂ ಪುನರ್ತನ ನೋಡಿದೀರಾ ಈಗ ಅಂತ ಹೇಳುವಾಗ ಎಲ್ಲೂ ನೋಡಿಲ್ಲ ನಾವು, ಅಲ್ವಾ? ಯಾರು ಪುನರ್ತನ ಆಗಿರೋದನ್ನು ನೋಡಿಲ್ಲ. ಅಪೊಸ್ತಲರಾಗ್ಲಿ ಕ್ರಿಸ್ತನ ಕೂಡ ಆಗ್ಲಿ ಪುನರ್ತನ ಆಗಿರೋದು ನೋಡಲ್ಲ. ಆದ್ರೆ ಇದು ಪ್ರೂಫ್ ಏನ್ ಕೊಡ್ತಾರೆ ಅಂತ ಕೇಳಿದ್ರೆ, ಅದು ಕ್ರಿಸ್ತನು ಪುನರ್ತನ ಆಗಿರೋದು ವಾಕ್ಯದಲ್ಲಿ ಈ ಒಂದು ವಾಕ್ಯದಲ್ಲಿ ಬರ್ತವೆ, ಬೈಬಲ್ ಅಲ್ಲಿ ಬರ್ದಿದೆ. ಆದ್ರೆ ನಾವು ಕಣ್ಣಾರ ನೋಡ್ತೀವಿ ಅಂತ ಕೇಳಿದ್ರೆ ಕಣ್ಣಾರ ಎಲ್ಲೂ ನೋಡಿಲ್ಲ. ಅದಕ್ಕೆ ಒಂದೇ ಪ್ರೂಫ್ ಏನಂತ ಕೇಳಿದ್ರೆ, ನೀವು ಆ ಧಾನ್ಯಗಳ ಬಗ್ಗೆ ಇಲ್ಲಿ ಹೇಳ್ತಾರೆ. ಅದು ಅದನ್ನ ಏನಾಗುತ್ತೆ ಅಂತ ಕೇಳಿದ್ರೆ, ಆ ಧಾನ್ಯವು ಮತ್ತೆ ಅದನ್ನ ಒಂದು ಆ ಕಾಲು ಅದು ಸತ್ರ ಮಾತ್ರವೇ ಅದು ಜೀವ ಬರುತ್ತೆ ಅಂತ ಹೇಳುವಾಗ ನಾವು ಕಣ್ಣಾರ ನೋಡ್ತಾ ಇದೀವಿ. ಈಗ ನೋಡ್ರಿ, ಒಂದೊಂದು ಕೂಡ ಅದು ಒಂದು ಮಾವಿನ ಒಂದು ಅದರಲ್ಲಿ ಇದ್ರಂತ ಬೀಜಗಳು ಆಗ್ಲಿ, ಎಷ್ಟು ಬೀಜಗಳಿದೆ, ಆ ಬೀಜಗಳೆಲ್ಲ ನೋಡ್ರಿ ಅದೆಲ್ಲ ಏನಾಗಿದೆ ಅಂತ ಹೇಳಿದ್ರೆ ಒಣಗೋಗಿ ಸತ್ತೋಗ್ತದೆ. ಅದು ಆ ಒಣಗಿ ಸತ್ತ ಮೇಲೆ ಕೂಡ ಅದರ ಜೀವ ಹೆಂಗ್ ಬರುತ್ತೆ ಸಾಧ್ಯ? ಇದೇ ದೇವರ ಮಹಿಮೆ ಅಂತ ಹೇಳೋದು. ಅದು ಕ್ರಿಸ್ತನ ಕೊಡುವ ಒಂದು ದೊಡ್ಡ ಉದಾಹರಣೆ ನಮಗೆ ಹೇಳ್ತಾರೆ. ಕ್ರಿಸ್ತನು ಅದೇ ತರ ಕೂಡ ಏನಾದ್ರು ಅಂತ ಕೇಳಿದ್ರೆ ಸತ್ತ ಮೇಲೆ ಹೆಂಗೆ ಅಧಾನ್ಯ ವೈದ್ಯಾಗಿ ಅವರು ತನ್ನ ಪ್ರಾಣವನ್ನು ಕೊಟ್ಟಿದ್ರು ಅಂತ ಹೇಳ್ತಾರೆ. ಅದೇ ತರ ನಮಗೆ ಹೇಳ್ತಾರೆ, ಕ್ರಿಸ್ತನಿಂದ ನಾವು ಕೂಡ ಏನಾಗ್ಬೇಕು ಅಂತ ಕೇಳುವಾಗ ಆ ತರ ಒಂದು ಕಾಣಿಕೆನ ನಾವು ಕೊಡ್ಬೇಕಾಗಿರುತ್ತೀವಿ ಸಹೋದರ ಸಹೋದರಿಯರೇ. ಆದ್ರಿಂದ ನಮಗೆ ಕೊಟ್ಟಿದ್ದಂತ ಒಂದು ವಿಷಯ ಏನಂತ ಕೇಳಿದ್ರೆ, ಕ್ರಿಸ್ತನು ಕೂಡ ಈ ಧಾನ್ಯ ವೇದೆಯಾಗಿ ಅವರು ತನ್ನ ಪ್ರಾಣವನ್ನು ಕೊಟ್ಟಿದ್ರು, ನೆರವೇರಿಸಿದ್ರು ಅಂತ ಕೂಡ ನೋಡಿದ್ರಿ. ಅದ್ರಲ್ಲಿ ಏನಿರ್ಲಿಲ್ಲ ಅಂತ ಕೇಳಿದ್ರೆ ನೋಡ್ರಿ, ಎಂತ ಒಂದು ವಿಷಯ ಅಂತ ಕೇಳಿದ್ರೆ ಅದ್ರಲ್ಲಿ ಉಳಿದಿರ ಇರುವ ಒಂದು ಅದೊಂದು ಅಷ್ಟೊಂದು ಪ್ಯೂರ್ ಆಗಿತ್ತು ಅಂತ ಹೇಳ್ತಾರೆ, ಅಲ್ವಾ? ಸರಿ, ಇಲ್ಲಿರುವಾಗ ಸಹೋದರ ಸಹೋದರಿಯರೇ, ಆ ಧಾನ್ಯ ವೇದಿಯಲ್ಲಿ ನಡೆಯುವ ಒಂದೊಂದು ವಿಷಯ ಕೂಡ ಏನೆಲ್ಲ ನೋಡಿದ್ವಿ ಅಂತ ಕೇಳಿದ್ರೆ, ಮೊದಲು ಅದರಲ್ಲಿ ಎಣ್ಣೆ ಸೇರಿಸಬೇಕು, ಎಣ್ಣೆ ಹಾಕಿ ಅದನ್ನ ಸೇರಿಸಬೇಕಾಗಿತ್ತು. ಆಮೇಲೆ ಅದಕ್ಕೆ ಉಪ್ಪು ಹಾಕಬೇಕು, ಅಲ್ವಾ ಸಹೋದರ ಸಹೋದರಿಯರೇ? ಉಪ್ಪು ಅದನ್ನ ಓದ್ಬಿಡೋಣ. ಯಾಚಿಕೆ ಕಾಂಡದಲ್ಲಿ ಈ 2ನೇ ಅಧ್ಯಾಯ ವಾಕ್ಯ ಹೇಳಿ ಬ್ರದರ್. 1ರಿಂದ ಕೆಲವು ವಾಕ್ಯಗಳು ಓದೋಣ ಬ್ರದರ್. ಹಾ ಸರಿ, 1ನೇ ವಾಕ್ಯದಿಂದ ಓದ್ಕೊ ಹೋಗ್ಲಾ ಬ್ರದರ್? ಒಂದು ವಾಕ್ಯದಿಂದ ಓದ್ಕೊಂಡ್ಬನ್ರಿ. ಯಾವನಾದರೂ ಯೆಹೋವನಿಗೆ ಧಾನ್ಯ ನೈವೇದ್ಯ ಮಾಡಬೇಕೆಂದಿದ್ದರೆ ಅದು ಗೋಧಿ ಹಿಟ್ಟಾಗಿರಬೇಕು. ಅವನು ಅದರ ಮೇಲೆ ಎಣ್ಣೆಯನ್ನು ಒಯ್ದು ಧೂಪವನ್ನಿಟ್ಟು ಅದನ್ನು ಆರೋನನ ವಂಶದವರಾದ ಯಾಜಕರ ಬಳಿಗೆ ತರಬೇಕು. ಯಾಜಕನು ದೇವರಿಗೆ ನೈವೇದ್ಯವಾದದ್ದನ್ನು ಸೂಚಿಸುವುದಕ್ಕಾಗಿ ಆ ಎಣ್ಣೆ ಬೆರೆಸಿದ ಹಿಟ್ಟಿನಲ್ಲಿ 1 ಹಿಡಿಯನ್ನು ಧೂಪವೆಲ್ಲವನ್ನು ತೆಗೆದುಕೊಂಡು ಯಜ್ಞವೇದಿಯ ಮೇಲೆ ಹೋಮ ಮಾಡಬೇಕು. ಅದು ಒಂದೊಂದಾಗಿ ಒಂದೊಂದನ್ನು ಓದೋಣ ಬ್ರದರ್. ಸರಿ, ಇಲ್ಲಿಗೆ ನೋಡ್ರಿ, ಹಂಗಾದ್ರೆ ಈ ಧಾನ್ಯ ನೈವೇದ್ಯಲ್ಲಿ
ಹೇಳಿದಂತ ಒಂದು ಫಸ್ಟ್ ಅದು ಗೋಧಿ ಹಿಟ್ಟು ಅದು ಮಾಡ್ಬೇಕು. ಅದು ನೋಡ್ರಿ, ಅದು ಕ್ರಿಸ್ತನು ಏನ್ ಹೇಳ್ತಾನೆ ಕೇಳಿದ್ರೆ ನಾನೇ ರೊಟ್ಟಿ ಅಂತ ತನ್ನ ನೆರವೇರಿಸಿದ ಕಾರ್ಯಗಳನ್ನ ನೋಡ್ತೀವಿ. ಅದರಲ್ಲಿ ಮುಖ್ಯವಾಗಿ ಏನ್ ಸೇರಿಸ್ಬೇಕು ಅಂತ ಹೇಳ್ಬಿಟ್ರೆ ಅಂತ ಕೇಳಿದ್ರೆ ಸಹೋದರ ಸಹೋದರಿಯರೇ, ಅದರಲ್ಲಿ ಎಣ್ಣೆಯನ್ನು ಸೇರಿಸ್ಬೇಕು ಅಂತ ಹೇಳ್ತಾರೆ ಅಲ್ವರ. ಹಂಗಾದ್ರೆ ನಾವೆಲ್ಲ ಕೂಡ ಹಿಟ್ಟಾಗಿ ನಮ್ಮನ್ನ ಸೇರಿಸ್ತಾರೆ ಅಂತ ಒಂದು ವಾಕ್ಯ ಕೂಡ ಹೇಳಿರ್ತಾರೆ. ಅವಾಗ ನಮ್ಮನ್ನ ಏನ್ ಹೇಳ್ತಾನೆ ಕೇಳಿದ್ರೆ ಅದರಲ್ಲಿ ಎಣ್ಣೆ ಸೇರಿಸ್ಬೇಕು ಅಂತ ಹೇಳ್ಬಿಟ್ರು ಕ್ರಿಸ್ತನಿಗೆ. ಹಂಗಾದ್ರೆ ಆ ಎಣ್ಣೆ ಏನಪ್ಪಾ ಅಂತ ಹೇಳುವಾಗ ಅದಕ್ಕೆ ಒಂದು ವಾಕ್ಯ ಕೂಡ ಓದ್ಬಿಡೋಣ. ಯೋಹನ 34ನೇ ವಾಕ್ಯ. ಯೋಹನ 3:34. ಹೇಗೆಂದರೆ ದೇವರು ಯಾರನ್ನು ಕಳುಹಿಸಿದ್ದಾನೋ ಆತನಿಗೆ ಆತ್ಮವರವನ್ನು ಅಳತೆ ಮಾಡದೆ ಅನುಗ್ರಹಿಸುವುದರಿಂದ ಆತನು ದೇವರ ಮಾತುಗಳನ್ನೇ ಆಡುತ್ತಾನೆ. ಹಂಗಂತ ಹೇಳುವಾಗ ಈ ಎಣ್ಣೆ ಏನಪ್ಪಾ ಸೂಚಿಸ್ತದೆ ಅಂತ ಇಲ್ಲಿಗೆ ನೋಡುವಾಗ ಅದು ದೇವರ ಆತ್ಮ ಅಂತ ಹೇಳ್ತೀವಿ. ದ ಸ್ಪಿರಿಟ್ ಆಫ್ ಗಾಡ್, ದೇವರ ಆತ್ಮ ಅಂತ ಹೇಳ್ತಾರೆ. ಪವಿತ್ರ ಆತ್ಮಕ್ಕೆ ಅದನ್ನು ಹೋಲಿಕೆ ಮಾಡ್ತಾರೆ. ಹಂಗಾದ್ರೆ ಆ ದಾನವೇದ್ಯವಾಗಿ ಕ್ರಿಸ್ತನು ನೋಡ್ರಿ, ಮೊದಲು ಸರ್ವಾಂಗ ಹೋಮವಾಗಿ ಕ್ರಿಸ್ತನು ತನ್ನನ್ನು ಒಪ್ಪಿಸಿಕೊಟ್ಟನು. ಎರಡನೇದು ತನ್ನ ದ್ವೈದ್ಯವಾಗಿ ಏನಾಗ್ಬೇಕು ಅಂತ ಕೇಳಿದ್ರೆ ತನ್ನನ್ನ ಅವರು ಅದನ್ನ ನೆರವೇರಿಸಿದ್ರು. ಅದ್ ಯಾಕೆ ಅಂತ ಕೇಳುವಾಗ ಆ ಕಾಳು ಹೆಂಗೆ ಬಿದ್ದಿರ್ತದೋ ಅದೇ ತರ ಸಾಯ್ಬೇಕು ಅಂತ ಹೇಳುವಾಗ ಅದ್ರ ಜೊತೆಗೆ ಏನ್ ಕೂಡ ಸೇರ್ಸ್ಬೇಕು ಅಂತ ಕೇಳಿದ್ರೆ ಅದು ಎಣ್ಣೆ ಸೇರ್ಸ್ಬೇಕು ಅಂತ ಹೇಳಿದ್ರು. ಆ ಎಣ್ಣೆ ಏನು ಅಂತ ಕೇಳಿದ್ರೆ ಅದು ಪವಿತ್ರಾತ್ಮ ಅಂತ ಹೇಳ್ತಾರೆ. ಅದು ಹೆಂಗೆ ಕೊಟ್ಟಿದ್ರು ಅಂತ ಕ್ರಿಸ್ತನಿಗೆ ಅದು ತಂದೆಯ ದೇವ್ರು ಹೆಂಗ್ ಕೊಟ್ಟಿದ್ರು ಅಂತ ಕೇಳಿದ್ರೆ ಅಳತೆ ಇಲ್ಲ ಅಂತೆ. ಅಳತೆ ಇಲ್ದಿರ ಕ್ರಿಸ್ತನಿಗೆ ಏನ್ ಮಾಡಿದ್ರು ಅಂತ ಕೇಳಿದ್ರೆ ತಂದೆ ತುಂಬಿಸಿಬಿಟ್ಟಿದ್ರು ಅವರಿಗೆ. ಆ ಒಂದು ಪವಿತ್ರಾತ್ಮ ಕೊಟ್ಟಿದ್ರು ಅಂತ ಕೂಡ ನೋಡ್ತೀವಿ. ಇನ್ನೊಂದು ವಾಕ್ಯ ಕೂಡ ಓದೋಣ. 2ನೇ ಕೊರಿಂಥ್ಯ 1ನೇ ಅಧ್ಯಾಯ 21-22. ನಮ್ಮನ್ನು ಅಭಿಷೇಕಿಸಿ ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ಸೇರಿಸಿ ನಮ್ಮನ್ನು ನಿಮ್ಮೊಂದಿಗೆ ಸ್ಥಿರಪಡಿಸುವವನು ದೇವರೇ. ಆತನು ನಮ್ಮ ಮೇಲೆ ಮುದ್ರೆ ಹಾಕಿ ನಮ್ಮ ಹೃದಯಗಳಲ್ಲಿ ಪವಿತ್ರಾತ್ಮನನ್ನು ಸಂಚಾಕಾರವಾಗಿ ಅನುಗ್ರಹಿಸಿದ್ದಾನೆ. ನೋಡಿದ್ರ, ಹಂಗಿರುವಾಗ ಸೋದರ ಸೋದರಿ ನಮ್ಮನ್ನ ಯಾವ ತರ ಸಂಚಕಾರ ಆಗ್ತಾರೆ ಅಂತ ಕೇಳಿದ್ರೆ ಈಗ ಆ ಒಂದು ಪರಿಶುದ್ಧ ಆ ಒಂದು ಪವಿತ್ರ ಆತ್ಮದಿಂದ ನಮ್ಮನ್ನ ಕೂಡ ಸಂಚಾರ ಮಾಡಿದ್ದಾರೆ ಅಂತ ಹೇಳ್ತಾರೆ. ಅದೇ ತರ ನಮ್ಮಲ್ಲಿ ಕೂಡ ಏನಾಗ್ಬೇಕು ಅಂತ ಕೇಳಿದ್ರೆ ಸೋದರ ಸೋದರಿಯರೇ, ನಮಗೆ ದೇವರ ಆತ್ಮದಲ್ಲಿ ಪವಿತ್ರ ಆತ್ಮದಲ್ಲಿ ಸೇರಿಸಿದ್ರು ನೋಡ್ರಿ. ಹಂಗಾದ್ರೆ ಈ ದಾನಿಯವೇದಲ್ಲಿ ಮೊದಲು ಹಿಟ್ಟು, ಎರಡನೇದು ಆ ಎಣ್ಣೆ, ಮೂರನೇದು ಏನಪ್ಪಾ ಅಂತ ಕೇಳುವಾಗ ಸೋದರ ಸೋದರಿಯರೇ ಅದರಲ್ಲಿ ಅದು ಯಾಚಕಂಡದಲ್ಲಿ 2ನೇ ಅಧ್ಯಾಯ 13ನೇ ವಾಕ್ಯ ಓದು ಬ್ರದರ್. ಯಾಚಕಕಾಂಡದಲ್ಲಿ 2ನೇ ಅಧ್ಯಾಯ 13ನೇ ವಾಕ್ಯ. ಎಲ್ಲಾ ನೈವೇದ್ಯ ಪದಾರ್ಥಗಳಿಗೂ ಉಪ್ಪು ಹಾಕಿ ಸಮರ್ಪಿಸಬೇಕು. ನೋಡ್ರಿ, ಎಲ್ಲಾ ನೈವೇದ್ಯಕ್ಕೆ ಏನ್ ಹಾಕ್ಬೇಕು ಅಂತ ಕೇಳಿದ್ರೆ ಉಪ್ಪು ಹಾಕಬೇಕು ಅಂತ ಹೇಳ್ಬಿಟ್ರು. ಸಹೋದರ ಸಹೋದರಿಯರೇ, ಈಗ ಉಪ್ಪು ಕೂಡ ಸೇರಿಸ್ಬೇಕು ಅಂತ ಹೇಳಿ. ಹಂಗಾದ್ರೆ ಈ ನೈವೇದ್ಯದಲ್ಲಿ ಕ್ರಿಸ್ತನ ಒಂದು ಮುಖ್ಯವಾಗಿ ಇರುವ ಅವರ ವಾಕ್ಯದಲ್ಲಿ ಅವ್ರು ಹೇಳುವಾಗ ಏನ್ ಹೇಳ್ಬಿಟ್ರಿ ಅಂತ ಕೇಳಿದ್ರೆ ನೋಡ್ರಿ, ಅವ್ರು ಹೇಳ್ತಾರೆ ನೀವು ಈ ಲೋಕಕ್ಕೆ ಏನಾಗಿರ್ಬೇಕು ಅಂತ ಹೇಳ್ಬಿಟ್ರೆ ಉಪ್ಪಾಗಿರ್ಬೇಕು ಅಂತ ಹೇಳಿ ಉಪ್ಪು ಅಂತಾನು ಕೂಡ ಸೇರಿಸ್ಬಿಟ್ರು ಸಹೋದರ ಸಹೋದರಿಯರೇ. ಹೌದು, ಬಹಳ ಮುಖ್ಯ ಉಪ್ಪು ಅಂತ ಹೇಳುವಾಗ. ನೋಡ್ರಿ, ಒಂದು ವಾಕ್ಯ ಕೂಡ ಓದೋಣ. ಮತ್ತೆಯ 5ನೇ ಅಧ್ಯಾಯ 13ನೇ ವಾಕ್ಯ. ನೀವು ಭೂಮಿಗೆ ಉಪ್ಪಾಗಿದ್ದೀರಿ. ಉಪ್ಪು ಸಪ್ಪಗಾದರೆ ಅದಕ್ಕೆ ಇನ್ಯಾತರಿಂದ ಉಪ್ಪಿನ ರುಚಿ ಬಂದಿತು? ಜನರು ಅದನ್ನು ಹೊರಗೆ ಹಾಕಿ ತುಳಿದು ಸಾಕು ಸಾಕು. ಹಂಗಾದ್ರೆ ಇವಾಗ ಏನ್ ಹೇಳ್ತಾರೆ ಅಂತಂದ್ರೆ ಉಪ್ಪು ಇವಾಗ ನಮ್ಮ ನೋಡ್ರಿ, ನಮ್ ತಂದೆ ದೇವ್ರು ಹೆಂಗೆ ಕ್ರಿಸ್ತನಿಗೆ ಈ ತರ ಇದ್ದಿದ್ರಿ. ಅವ್ರು ಉಪ್ಪಾಗಿ ಕ್ರಿಸ್ತನ ಇದ್ನ ಅಂತ ಕೇಳಿದ್ರೆ ಹೌದು. ಅದಕ್ಕೆ ನಮಗೆ ಹೇಳ್ತಾರೆ ಈ ಭೂಮಿಯಲ್ಲಿ ನೀವು ಏನಾಗ್ಬೇಕಂತ ಕೇಳಿದ್ರೆ ಉಪ್ಪಾಗಿರ್ಬೇಕು. ಆ ಉಪ್ಪಿಗೆ ಏನಿಲ್ಲ, ಟೇಸ್ಟ್ ಇಲ್ಲ ಅಂದ್ರೆ ಅದನ್ನ ಎಲ್ಲಿ ತಂದು ಹಾಕ್ತಾರೆ ಅಂತ ಕೇಳಿದ್ರೆ ದಾರಿಗೆ ತಂದು ಹಾಕ್ಬಿಡ್ತಾರೆ ಅಂತ ನಾವು ಹೇಳ್ತಾರೆ. ಸರಿ, ನಾವು ಎಲ್ಲಾದ್ರೂ ನೋಡಿದೀವ? ಎಲ್ಲಾದ್ರೂ ಉಪ್ಪಿಗೆ ಏನ್ ಹೇಳ್ತಾರೆ ಬ್ರದರ್, ಉಪ್ಪಿಗೆ ಏನಿಲ್ಲ,
ರುಚಿ ಇಲ್ದಿರ ಯಾತರಿಂದ ರುಚಿ ಇಲ್ಲ ಬಂದಿತ್ತು? ಅಂದ್ರೆ ಉಪ್ಪುಗೆ ರುಚಿ ಇಲ್ಲ ಅಂದ್ರೆ ಅದನ್ನ ತಂದು ದಾರಿಗೆ ಹಾಕ್ತಾರೆ ಅಂತ ಹೇಳ್ತಾರೆ. ನೀವು ಎಲ್ಲಾದ್ರೂ ನೋಡಿದೀರಾ? ಎಲ್ಲಾದ್ರೂ ಯಾರಾದ್ರೆ ಉಪ್ಪನ್ನ ತಗೊಂಡ್ ಬಂದು ದಾರಿಗೆ ಹಾಕಿರೋದ್ ನೋಡ್ತೀರಾ ನೀವು? ಯಾವತ್ತು ನೋಡಿಲ್ಲ. ಉಪ್ಪುಗೆ ರುಚಿ ಇಲ್ದಿರ ಇರೋಕ್ಕೆ ಸಾಧ್ಯವೇ ಇಲ್ಲ. ರುಚಿ ಇದ್ದೇ ಇರ್ತದೆ. ಹಾಗಿರುವಾಗ ಇದನ್ನ ಏನ್ ಹೇಳ್ತಾ ಅಂದ್ರೆ ರುಚಿ ಇದ್ದೇ ಇರ್ತದೆ, ಖಂಡಿತ ಇರ್ತದೆ. ಆದ್ರೆ ಸಹೋದರಿ ಅದು ಹೋಗಲ್ಲ, ಯಾವಾಗೂ ಹೋಗಲ್ಲ ಅದು. ಆದ್ರೆ ಕ್ರಿಸ್ತನ ಒಂದು ಉದಾಹರಣವಾಗಿ ಹೇಳ್ತಾರೆ ಇಲ್ಲಿಗೆ. ಆ ರುಚಿ ಎಷ್ಟು ಹೆಂಗಿರ್ಬೇಕು ಅಂತ ಹೇಳ್ತಾರೆ ಸಹೋದರರೇ. ನೀವು ಕೂಡ ಈ ಲೋಕದಲ್ಲಿ ಇರುವಾಗ ನೀವು ಉಪ್ಪಾಗಿರ್ರಿ ಅಂತ ಹೇಳ್ತಾರೆ. ಯಾಕಂತ ಕೇಳಿದ್ರೆ ನೋಡ್ರಿ, ಉಪ್ಪು ಎಷ್ಟು ಬಹಳ ಮುಖ್ಯ ಅಂತ ಹೇಳಿದ್ರೆ, ನಾವು ಅದನ್ನ ಉದಾಹರಣವಾಗಿ ಹೇಳ್ತಾರೆ. ನಾವು ಒಂದು ಅಡಿಗೆ ಮಾಡೋದ್ರಲ್ಲಿ ಯಾವುದೋ ಒಂದು ಪದಾರ್ಥ ನಾವು ಮಾಡುವಾಗ ಈ ಪದಾರ್ಥದಲ್ಲಿ ಉಪ್ಪು ಬಂದು ನಾವು ಹಾಕ್ತೀರಿ. ಉಪ್ಪು ಹಾಕ್ದಿರಾ ನಾವು ಯಾವೇ ಒಂದು ಅಡಿಗೆ ಮಾಡುವಾಗ ಅದರ ರುಚಿ ಖಂಡಿತ ಇರೋದಿಲ್ಲ. ನೀವು ಏನೆಲ್ಲ ಹಾಕಿರ್ತೀರಾ, ಅದ್ರ ಮೆಣಸಿನ ಪುಡಿ ಹಾಕಿರ್ತೀರಾ, ಅದರಲ್ಲಿ ಇರುವ ಎಲ್ಲಾ ರುಚಿಗಳು ಹಾಕಿದ್ರು ಕೂಡ ಆ ರುಚಿ ಏನಂತ ಕಾಣದೇ ಇಲ್ಲ. ಅದನ್ನು ನೀನು ಸುಮ್ಮನೆ ಹಂಗೆ ತಿಂದಿದ್ರೆ ಒಂದು ಸಪ್ಪೆ ತರ ಇರ್ತದೆ ಅದನ್ನ ತಿನ್ನಕ್ಕೆ. ಆದ್ರೆ ಈ ಸ್ವಲ್ಪ ಉಪ್ಪು ಅದನ್ನ ಹಾಕಿದ ತಕ್ಷಣ ನೀವು ಎಷ್ಟು ಅದಕ್ಕೆ ಮೆಣಸಿನ ಪುಡಿ ಹಾಕಿದ್ದೀರಾ, ಎಷ್ಟು ಅದಕ್ಕೆ ರುಚಿ ಪುಡಿ ಹಾಕಿದ್ದೀರಾ, ಏನೆಲ್ಲ ಹಾಕಿದ್ದೀರಾ ಅಂತ ಈ ಉಪ್ಪು ತೆಗೆದು ಕೊಡ್ತಿರ್ತೀರಿ ಅಲ್ವಾ? ಉಪ್ಪು ಒಂದು ಮಿಕ್ಸ್ ಮಾಡ್ಬಿಟ್ರೆ ಅದು ಎಲ್ಲಾ ಇರುವ ರುಚಿಗಳನ್ನು ತೋರ್ಸ್ಕೊಡ್ತದೆ ಅಂತ ಹೇಳುವಾಗ, ಅದೇ ತರ ಉಪ್ಪು ಜಾಸ್ತಿ ಹಾಕ್ಬಿಟ್ರೆ ಕೂಡ ಅಲ್ಲಿ ಇರೋ ರುಚಿಗಳು ಯಾವುದು ತೋರ್ಸಲ್ಲ, ಬರೀ ಉಪ್ಪು ಮಾತ್ರ ರುಚಿ ತೋರಿಸ್ತದೆ. ಆದ್ರಿಂದ ಹೇಳ್ತಾರೆ ಉಪ್ಪಿನ ಒಂದು ಬಹಳ ಒಂದು ದೊಡ್ಡ ಭಾಗವು ನಮ್ಮಲ್ಲಿ ಇರ್ತದೆ ಅಂತ ಹೇಳ್ತಾರೆ. ಕ್ರಿಸ್ತನು ತಾನು ಲೋಕದಲ್ಲಿ ಇರುವಾಗ ಅವ್ರು ಏನಾಗಿದ್ರು ಅಂತ ಕೇಳಿದ್ರೆ ನೋಡ್ರಿ, ಯಾವಾಗೂ ನಮ್ಮ ಜನ ಸೇರುವಾಗ ಆ ಜನದಲ್ಲಿ ನಾವು ಸೇರುವಾಗ ನಮ್ಮ ಗುಣಲಕ್ಷಣಗಳು, ನಮ್ಮ ಒಂದು ದಿನ ನಾವು ನಡೆಯುವ ನಮ್ಮ ನುಡಿ ನಡೆಯೆಲ್ಲ ಯಾವ ತರ ಇರಬೇಕು ಅಂತ ಕೇಳಿದ್ರೆ ಈ ಲೋಕಕ್ಕೆ ಹೋಗಿ ಸೇರಬಾರ್ದು ಅಂತ ಹೇಳ್ತಾರೆ. ಈ ಒಂದು ಫಂಕ್ಷನ್ ನಾವು ನೋಡ್ರಿ ಯಾವಾಗ ಏನ್ ಮಾಡ್ತೀವಿ ಅಂತ ಕೇಳಿದ್ರೆ, ನಮ್ಮ ಮನೆಯಲ್ಲಿ ಫಂಕ್ಷನ್ ಇರುವಾಗ, ಮದುವೆ ಇರುವಾಗ ಅಥವಾ ಏನೇ ಆಗ್ಲಿ ಫಸ್ಟ್ ನಾವು ಯಾವ್ದಕ್ಕೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತೀವಿ, ಯಾವ್ದಕ್ಕೆ ಮುಖ್ಯತ್ವ ಕೊಡ್ತೀವಿ ಅಂತ ಕೇಳಿದ್ರೆ ನಮ್ಮ ಲೋಕದ ಪ್ರಕಾರ ವಿಷಯಗಳಲ್ಲಿ ನಾವು ಹೋಗಿ ಸೇರುವಾಗ ಬೇರೆ ಬೇರೆ ಸಂಪ್ರದಾಯಗಳೆಲ್ಲ ಮಾಡ್ತಾರೆ. ಆದ್ರೆ ಆ ಸಂಪ್ರದಾಯಗಳಲ್ಲಿ ನಾವು ಏನಾಗ್ಬಾರ್ದು ಅಂತ ಕೇಳಿದ್ರೆ ಹೋಗಿ ಸಂಬಂಧ ಪಡಬಾರ್ದು. ಕಾರಣ ಏನಂತ ಕೇಳಿದ್ರೆ ಸಹೋದರಿಯರೇ, ನೀವು ಉಪ್ಪಾಗಿರೋದ್ರಿಂದ ಅವರಿಗೆ ನಾವು ಎಂತ ಒಂದು ಕಾರ್ಯಗಳನ್ನ ತೋರ್ಸ್ಕೊಡ್ಬೇಕಂದ್ರೆ ನಮಗೆ ಈ ಲೋಕದಿಂದ ನಾವು ಬೇರೆ ಇರುವ ವಿಷಯಗಳನ್ನ ತಿಳಿಸ್ಕೊಡ್ಬೇಕಾಗತ್ತೆ. ನಾವು ಅಲ್ಲಿಗೆ ಸೇರ್ಬಾರ್ದು. ನಾವು ಇರೋ ಜಾಗದಲ್ಲ, ಎಲ್ಲಿರ್ಬೇಕಂತ ಕೇಳಿ ದೇವರ ವಾಕ್ಯವನ್ನು ನಾವು ಹಂಚ್ಕೊಳ್ಳೋರಾಗಿ ಇರ್ಬೇಕು. ದೇವರ ಒಂದು ಗುಣಲಕ್ಷಣಗಳಲ್ಲಿ ನಾವು ಇರಬೇಕು. ಅವಾಗ ನೀವು ಉಪ್ಪಾಗಿರ್ರಿ. ನೀವು ಅಲ್ಲಿ ಸ್ವಲ್ಪ ಇದ್ರೆ ಕೂಡ ಅಷ್ಟು ಏನಾಗುತ್ತೆ ಅಂತ ಕೇಳಿದ್ರೆ ಅಲ್ಲಿ ಇರೋ ವಿಷಯಗಳೆಲ್ಲ ರುಚಿಯಾಗಿರ್ತದೆ. ಹೆಂಗೆ ಅಂತ ಕೇಳಿದ್ರೆ ಅದೇ ತರ ನೀವು ಕೂಡ ಇರ್ರಿ. ಕ್ರಿಸ್ತನು ಎಲ್ಲಾದ್ರೆ ಒಂದು ತಪ್ಪಾದ ಒಂದು ಕಾರ್ಯಕ್ಕೆ ಸಂಬಂಧಪಟ್ಟ ವಿಷಯದಲ್ಲಿ ಅವ್ರು ಕೈ ಹಾಕಿಲ್ಲ, ಅವ್ರ ಜೊತೆಗೆ ಹೋಗಿ ಸೇರೂ ಇಲ್ಲ ಅಂತ ಹೇಳ್ತಾರೆ. ಏನೇ ಮಾಡಿದ್ರೆ ಕೂಡ ಸರಿಸೇರಿ ಅವ್ರು ಏನೇ ಮಾಡಿದ್ರೆ ಕೂಡ ಅವರಲ್ಲಿ ಇವರು ಪಾಲ್ಗೊಂಡಿಲ್ಲ ಅಂತ ನಮಗೆಲ್ಲ ಗೊತ್ತು. ಕಾರಣ ಏನಂತ ಕೇಳಿದ್ರೆ ಅವರು ದೇವರ ಒಂದು ಉಪ್ಪು ಯಾವ ತರ ಇತ್ತು ಆ ತರ ಇದ್ದು ಬಾಲಿ ತನ್ನ ಕಾಣಿಕೆಯನ್ನ ಕೊಟ್ಟಿದ್ರು ಅಂತ ಹೇಳ್ತಾರೆ. ಅದೇ ತರ ನಮಗ್ ಕೂಡ ಏನ್ ಹೇಳ್ತಾರೆ ಅಂತ ಕೇಳಿದ್ರೆ, ನೀವಿರುವ ಜಾಗದಲ್ಲಿ ನೀವು ಉಪ್ಪಾಗಿರ್ರಿ. ಬಹಳ ಮುಖ್ಯ. ಕ್ಯಾರೆಕ್ಟರ್ ಇಟ್ ಇಸ್ ವೆರಿ 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 ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ಸಹೋದರಿಯರೇ, ಇದು ಬಹಳ ಮುಖ್ಯ ಅಲ್ವಾ? ಹಂಗಾದ್ರೆ ನೆಕ್ಸ್ಟ್ ಯಾವ್ದಪ್ಪ ಅಂತ ಹೇಳಿದ್ರೆ ನೋಡಿ, ಮೊದಲನೇದು ಹಿಟ್ಟು, ಎರಡನೇದು ಅದನ್ನ ಒಂದು ಎಣ್ಣೆ, ಮೂರನೇದು ಏನಾಗಿರ್ಬೇಕಂತ ಕೇಳಿದ್ರೆ ಅದು ಉಪ್ಪು ಅದರಲ್ಲಿ ಸೇರಿಸಿರ್ಬೇಕು. ನಾಲ್ಕನೇದು ಅದರಲ್ಲಿ ಇದ್ದಂತ ಯಾವ್ದಂತ ಕೇಳಿದ್ರೆ ಸಹೋದರರಿಗೆ ಹುಳಿ ಇರಬಾರ್ದು ಅಂತ ಹೇಳ್ತಾರೆ. ಇನ್ನೊಂದು ವಾಕ್ಯ ಕೂಡ ಓದ್ಬಿಡೋಣ. ಯಾವ್ದಪ್ಪ ಅದರಲ್ಲಿ ಯಾಚಕಾಂಡದಲ್ಲಿ 2ನೇ ಅಧ್ಯಾಯ 11ನೇ ವಾಕ್ಯ. ನೀವು ಯೆಹೋವನಿಗೆ ನೈವೇದ್ಯವಾಗಿ ಸಮರ್ಪಿಸುವ ಯಾವ ಪದಾರ್ಥವನ್ನಾಗಲಿ ಹುಳಿ ಹಿಟ್ಟಿನಿಂದ ಮಾಡಬಾರದು. ನೋಡಿದ್ರೆ ಹಂಗಾದ್ರೆ ಇವಾಗ ಯೆಹೋವನಿಗೆ ಆ ಧಾನ್ಯದ ನೈವೇದ್ಯನ್ನು ಕೊಡುವಾಗ ಏನೆಲ್ಲ ಇರಬಾರ್ದು, ಏನೆಲ್ಲ ಇರಬೇಕು ಅಂತ ಅವರು ಒಂದು ಲಿಸ್ಟ್ ಕೊಟ್ಟಿರ್ತಾರೆ. ಇವಾಗ ಅವ್ರು ಏನ್ ಹೇಳ್ತಾರೆ ಕೇಳಿದ್ರೆ ಅದರಲ್ಲಿ ಹುಳಿ ಇರಬಾರ್ದು ಅಂತ ಹೇಳ್ತಾರೆ. ಹುಳಿ ಅಂದ ತಕ್ಷಣ ನಮಗೆಲ್ಲರೂ ಗೊತ್ತು, ಯಾಕಂದ್ರೆ ನಾವು ಪಾಸ್ ಓವರ್ ಅಲ್ಲಿ ಇವೆಲ್ಲ ಓದಿ ಆಗಿರ್ತೀವಿ ಅಲ್ವಾ? ಹುಳಿ ಅಂದ್ರೆ ಅದು
ಪಾಪ ಅಂತ ನಮ್ಗೆ ಎಲ್ಲರಿಗೂ ಗೊತ್ತಿದೆ. ಸಹೋದರ ಸಹೋದರಿ, ಅದು ಮಾತ್ರ ಇಲ್ಲ, ಪಾಪ ಮಾತ್ರ ಇಲ್ಲ, ಎಂತ ಒಂದು ಕಾರ್ಯ ಅಂತ ಕೇಳಿದ್ರೆ ಒಂದು ವಾಕ್ಯ ಓದ್ಬಿಡೋಣ. 1 ಕೊರಿಂಥ್ಯ 5ನೇ ಅಧ್ಯಾಯ 8ನೇ ವಾಕ್ಯ. ಆದ ಕಾರಣ ನಾವು ಹಳೆ ಉಳಿಯನ್ನು, ಅಂದರೆ ದುರ್ಮಾರ್ಗತ್ವ ದುಷ್ಟತ್ವ ಎಂಬ ಉಳಿಯನ್ನು ಇಟ್ಟುಕೊಳ್ಳದೆ ಸರಳತೆ ಸತ್ಯತೆ ಎಂಬ ಉಳಿಯಿಲ್ಲದ ರೊಟ್ಟಿಯನ್ನೇ ತೆಗೆದುಕೊಂಡು ಹಬ್ಬವನ್ನು ಆಚರಿಸೋಣ. ನೋಡಿದ್ರೆ ಹಂಗಂದ್ರೆ ಏನಂತ ಕೇಳ್ತಾರೆ ಅಂತ ಕೇಳಿದ್ರೆ ಸಹೋದರ ಸಹೋದರಿಯರೇ, ದುಷ್ಟತ್ವ ನಮ್ಮಲ್ಲಿ ಏನು ಇರಬಾರ್ದು ಅಂತ ಕೇಳಿದ್ರೆ ಏನಂತೆ ಆದ ಕಾರಣ ಉಳಿಯನ್ನು, ಆದ್ದರಿಂದ ನಾವು ಆ ದುಷ್ಟತೆ ಎನ್ನುವ ಉಳಿ ನಮ್ಮಲ್ಲಿ ಏನಿರಬಾರ್ದು ಅಂತ ಕೇಳಿದ್ರೆ ದುರ್ಮಾರ್ಗ ನಮ್ಮಲ್ಲಿ ಇರಬಾರ್ದಂತೆ. ದುಷ್ಟತ್ವ ದುರ್ಮಾರ್ಗ ಇಲ್ಲಿದಿರೋ ಉಳಿ ಅಂತ ಹೇಳ್ತಾರೆ. ಇದು ನಾವು ನೋಡ್ತೀವಿ ಯಾವ ತರ ಇರ್ಬೇಕು ಅಂತ ಕೇಳಿದ್ರೆ, ಈ ಉಳಿ ಇಲ್ಲದ ಒಂದು ಕ್ರಿಸ್ತನು ಇದ್ರ ಅಂತ ಕೇಳಿದ್ರೆ ಹೌದು, ಅವರಲ್ಲಿ ಏನಿರ್ಲಿಲ್ಲ, ಈ ಪಾಪವಿಲ್ಲ, ಆ ದುಷ್ಟತ್ವ ಇಲ್ಲ, ಅವರಲ್ಲಿ ಇದ್ದಂತ ಕಾರ್ಯಗಳನ್ನು ನಾವು ಓದಿರ್ತೀವಿ. ಈ ತರ ಕ್ರಿಸ್ತನು ಯಾವ ತನ್ನನ್ನು ಕೂಡ ಒಪ್ಪಿಸಿ ಕೊಟ್ಟಿದ್ರು ಅಂತ ಹೇಳ್ತಾರೆ. ಇನ್ನು 2 ವಾಕ್ಯ ಕೂಡ ಓದೋಣ. 1 ಪೇತ್ರ 2ನೇ ಅಧ್ಯಾಯ 21-22. ಇದಕ್ಕಾಗಿಯೇ ನೀವು ಕರೆಯಲ್ಪಟ್ಟಿರಿ, ಕ್ರಿಸ್ತನು ಸಹ ನಿಮಗೋಸ್ಕರ ಬಾಧೆಯನ್ನು ಅನುಭವಿಸಿ ನೀವು ತನ್ನ ಹೆಜ್ಜೆ ಜಾಡಿನಲ್ಲಿ ನಡೆಯಬೇಕೆಂದು ಮಾದರಿಯನ್ನು ತೋರಿಸಿ ಹೋದನು. ಆತನು ಯಾವ ಪಾಪವನ್ನು ಮಾಡಲಿಲ್ಲ, ಆತನ ಬಾಯಲ್ಲಿ ಯಾವ ವಂಚನೆಯೂ ಸಿಕ್ಕಲಿಲ್ಲ. ನೋಡಿದ್ರ, ಆತರ ಇರುವಾಗ ಅವರ ಹೆಜ್ಜೆ ಜಾಡಲ್ಲಿ ನಡಿಬೇಕಾಗಿರುವ ನಾವು ಆತನಲ್ಲಿ ಯಾವ ಪಾಪವನ್ನು ಇರ್ಲಿಲ್ಲ ಅಂತ ಹೇಳ್ತಾರೆ ಅಲ್ವರ. ಯಾವ ಒಂದು ಪಾಪವನ್ನು ಇರ್ಲಿಲ್ಲ, ಅದೇ ಅವರಲ್ಲಿ ಇರುವಂತ ಉಳಿ ಇಲ್ಲದಿರ ನಾವು ಕೂಡ ಏನಾಗ್ಬೇಕಂತ ಕೇಳಿದ್ರೆ ಇದೆಲ್ಲ ನಾವು ಮಾಡ್ಬೇಕ್ರಿ. ನೋಡ್ರಿ, ಬರೀ ನಾವು ಹೋಗೋದು ಮಾತ್ರ ಅಲ್ಲ, ನಾವು ಕೊಟ್ಟಿರುವ ವಿಷಯಗಳು ನಮ್ಮಲ್ಲಿ ಏನೆಲ್ಲ ಇರಬೇಕು ಅಂತ ಹೇಳ್ಬಿಟ್ರು. ಕ್ರಿಸ್ತನ್ ಇದೆಲ್ಲ ನೆರವೇರಿಸಿದ್ದು. ತನ್ನಲ್ಲಿ ಉಳಿ ಇಲ್ಲದಿರ ಕ್ರಿಸ್ತನು ಇದ್ರು, ಕ್ರಿಸ್ತನ ಬೆಳತನಲ್ಲಿ ಪಾಪ ಇರ್ಲಿಲ್ಲ, ಆತನಲ್ಲಿ ಯಾವ ಒಂದು ದುಷ್ಟತ್ವ ಆಗ್ಲಿ, ಯಾವ ಒಂದು ವಿಷಯನು ಕ್ರಿಸ್ತನಲ್ಲಿ ಒಂದು ಕೊರತೆ ಇಲ್ದಿರ ಇದ್ರು. ಅದೇ ತರ ನಮ್ಮ ಕೂಡ ತನ್ನ ಹೆಜ್ಜೆ ಜಾಡಲ್ಲಿ ಯಾರೆಲ್ಲ ಇರ್ತಾರೋ ಅವರು ಕೂಡ ಇದರಲ್ಲಿ ಹೋಗ್ಬೇಕು ಅಂತ ಕೇಳಿದ್ರು. ಅದೇ ತರ ಸಹೋದರ ಸಹೋದರಿಯರೇ, ದ ಬರ್ನಿಂಗ್ ಗ್ರೈನ್ಸ್ ಅಂತ ಹೇಳುವಾಗ ಅದ್ರಲ್ಲಿ ದೇವರಿಗೆ ಏನಾಗುತ್ತೆ ಅಂತ ಕೇಳಿದ್ರೆ ಒಂದು ಒಳ್ಳೆ ವಾಸನೆ ಇದೆ. ನಾವು ನೋಡ್ರಿ, ದೇವರಿಗೆ ನಮ್ಮ ಮೇಲೆ ಪ್ರೀತಿ, ನಮ್ಮ ಮೇಲೆ ಇಷ್ಟ ಬರಬೇಕು ಅಂತ ಹೇಳಿದ್ರೆ ನಾವು ದೇವರಿಗೆ ಹೆಂಗೆ ಇಷ್ಟ ಕಾರ್ಯಗಳನ್ನ ಮಾಡ್ಬೇಕು ಅಂತ ಹೇಳಿದ್ರೆ ನಮ್ಮಲ್ಲಿ ಮೊದಲು ದೇವ್ರ ಪ್ರೀತಿ ಮಾಡ್ಬೇಕ್ರಿ. ನಮ್ಮನ್ನ ಇಷ್ಟ ಪಡ್ಬೇಕು. ನಮ್ಮ ಒಂದೊಂದು ಹೆಂಗಿರೋ ಆ ಸುಗಂಧ ವಾಸನೆಯಾಗಿ ನಾವು ಇರುವ ವಿಷಯಗಳನ್ನ ಆ ಸುಗಂಧ ವಾಸನೆಯಾಗಿ ಇರಬೇಕು. ಕ್ರಿಸ್ತನ ಬಲಿ ಹಂಗೆ ಇತ್ತು ಅಲ್ವರ. ಒಂದು ವಾಕ್ಯ ಕೂಡ ಓದೋಣ. ಎಬೇಸಿಯ 5ನೇ ಅಧ್ಯಾಯ 2ನೇ ವಾಕ್ಯ. ಎಬೇಸಿಯರಿಗೆ 5ನೇ ಅಧ್ಯಾಯ 2ನೇ ವಾಕ್ಯ ಓದೋಣ. ನಿಮ್ಮನ್ನು ಪ್ರೀತಿಸಿ ನಮ್ಮೆಲ್ಲರಿಗೋಸ್ಕರ ತನ್ನನ್ನೇ ದೇವರಿಗೆ ಸುಗಂಧ ವಾಸನೆಯಾದ ಕಾಣಿಕೆಯಾಗಿಯೂ ಯಜ್ಞವಾಗಿಯೂ ಸಮರ್ಪಿಸಿಕೊಂಡ ಪ್ರಕಾರ ನೀವು ಪ್ರೀತಿಯಲ್ಲಿ ನಡೆದುಕೊಳ್ಳಿರಿ. ಅವರಿಗೆ ತಂದೆಯ ದೇವರಿಗೆ ಯಾವ ತರ ಇದ್ರು ಅಂತ ಕೇಳಿದ್ರೆ ಆ ಸುಗಂಧ ವಾಸನೆಯಾಗಿತ್ತಂತೆ. ಅದೇ ತರ ಕೂಡ ಆ ನೈವೇದ್ಯದಲ್ಲಿ ಮಾಡುವಾಗ ಆ ಸುಗಂಧ ವಾಸನೆ ಅವ್ರಿಗೆ ತಂದೆಯ ದೇವರಿಗೂ ಇತ್ತು ಅಂತ ನೋಡಿ ಸಹೋದರ ಸಹೋದರಿಯರೇ, ಇದೇ ತರ ಅದರಲ್ಲಿ ಫ್ರಾಂಕಿನ್ಸನ್ಸ್ ಅಂತ ಹೇಳ್ತಾರೆ. ಅಂತ ಹೇಳುವಾಗ ನಾವು ಒಂದೊಂದು ವಾಕ್ಯ ನಾವು ಓದುವಾಗ ಕ್ರಿಸ್ತನು ಇವೆಲ್ಲ ನೆರವೇರಿಸ್ಕೊಂಡು ಬಂದಿದ್ದಾರೆ. ಆದ್ರಿಂದ ನಾವು ಕೂಡ ದಾವಿದು ಹೇಳ್ದಂಗೆ ನೋಡ್ರಿ, ದಾವಿದು ಯಾವ ತರ ಹೇಳ್ತಾರೆ ಅಂತ ಕೇಳಿದ್ರೆ ತನ್ನ ಒಂದು ಪ್ರಾರ್ಥನೆ ಯಾವ ತರ ಇರ್ತದೆ ಅಂತ ಕೇಳಿದ್ರೆ ಯಾವಾಗೂ ಕ್ರಿಸ್ತನಿಗೆ ಆ ಸುಗಂಧ ವಾಸನೆಯಾಗಿರ್ಬೇಕು ಅಂತ ಹೇಳ್ತಾರೆ. ಒಂದು ವಾಕ್ಯ ಕೂಡ ಓದೋಣ. ಕೀರ್ತನೆ 141 1-2.
ನನ್ನ ಪ್ರಾರ್ಥನೆಯು ಧೂಪದಂತೆಯೂ ನನ್ನ ಕೈ ಎತ್ತುವುದು ಸಂಧ್ಯಾ ನೈವೇದ್ಯದಂತೆಯೂ ನಿನಗೆ ಸಮರ್ಪಕವಾಗಲಿ. ನೋಡಿದ್ರ, ನನ್ನ ಪ್ರಾರ್ಥನೆಯು ಹೆಂಗಿರ್ಬೇಕಂತ ಕೇಳಿದ್ರೆ, ಧೂಪವು ನನ್ನ ಪ್ರಾರ್ಥನೆ, ನನ್ನ ಕೈ ಇದನ್ನ ಏನ್ ಮಾಡ್ಬೇಕಂತ ಕೇಳಿದ್ರೆ, ಅದು ನಿನ್ನ ಒಂದು ನೈವೇದ್ಯ ಆಗಿರ್ಬೇಕು, ಧಾನ್ಯ ನೈವೇದ್ಯ ಆಗಿರ್ಬೇಕು ಅಂತ. ಅದೇ ತರ ಕೂಡ ನಮಗೆ ಒಂದು ವಾಕ್ಯ ಹೇಳ್ತಾರೆ. ಅದನ್ನ ಪ್ರಕಟಣೆ 5ನೇ ಅಧ್ಯಾಯ 8ನೇ ವಾಕ್ಯ. ಸುರುಳಿಯನ್ನು ತೆಗೆದುಕೊಂಡಾಗ ಆ 4 ಜೀವಿಗಳು 24 ಮಂದಿ ಹಿರಿಯರು ಯಜ್ಞದ ಕುರಿಯಾದಾತನ ಪಾದಕ್ಕೆ ಬಿದ್ದರು. ಹಿರಿಯರ ಕೈಗಳಲ್ಲಿ ವೀಣೆಗಳು, ದೇವಜನರ ಪ್ರಾರ್ಥನೆಗಳೆಂಬ ಧೂಪದಿಂದ ತುಂಬಿದ್ದ ಚಿನ್ನದ ಧೂಪಾರತಿಗಳು ಇದ್ದವು. ನೋಡ್ದಾ, ಅವ್ರ ಕೈಯಲ್ಲಿ ಏನಿತ್ತಂತ ಕೇಳಿದ್ರೆ ಆ ಧೂಪ ವೇದಿ ಇತ್ತಂತೆ. ಅದೇ ತರ ಯಾರು ಕ್ರಿಸ್ತನು ಹೇಳ್ತಾರೆ, ನನ್ನ ಸಭೆ, ನನ್ನ ಮೊದಲಿಗೀತಿ, ಅವ್ರು ಕೂಡ ಈ ಒಂದು ದಾನಿ ವೇದ್ಯದಲ್ಲಿ ಅವ್ರು ಕೂಡ ಏನಾಗ್ಬೇಕಂತ ಕೇಳಿದ್ರೆ ಪಾಲ್ಗೊಳ್ಳೋರಾಗಿರ್ಬೇಕು ಅಂತ ಹೇಳಿ ಸಹೋದರ ಸಹೋದರಿಯರೇ ಇದನ್ನ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಅದಕ್ಕೆ ನಮ್ಮ ಪ್ರಾರ್ಥನೆಯಲ್ಲಿ ಕೂಡ ಪರಲೋಕದ ತಂದೆಯೇ, ನೆನ್ನೆ ಏನ್ರಿ ನಮ್ಗೆ ಅವತ್ತು ಆಹಾರವನ್ನು ನಮಗೆ ಏನ್ ಮಾಡ್ರಿ ಕೊಡ್ರಿ ಅಂತ ನಾವು ಪ್ರಾರ್ಥನೆ ಮಾಡಕ್ ಕೂಡ ಕ್ರಿಸ್ತನ ಹೇಳ್ಕೊಟ್ಟಿರೋದು ಅಂತ ನೋಡ್ತೀವಿ. ಆಮೇಲೆ 3ನೇದು ಯಾವ್ದಪ್ಪ ಅಂತ ಕೇಳಿದ್ರೆ ಈ ಸಮಾಧಾನದ ಯಜ್ಞ ಅಂತ ಹೇಳಿ ನೋಡ್ತೀವಿ. ಸಹೋದರ ಸಹೋದರಿಯರೇ, 3ನೇ ಬಟ್ಟೆ ಕ್ರಿಸ್ತನು ನೆರವೇರಿಸಿದಂತ ಆ 3ನೇ ಬಟ್ಟೆ ಯಾವ್ದಪ್ಪ ಅಂತ ಕೇಳಿದ್ರೆ ಸಮಾಧಾನ ಯಜ್ಞ. ಇದೇನು ಸಮಾಧಾನ ಯಜ್ಞ ಅಂತ ಹೇಳುವಾಗ ಸಹೋದರ ಸಹೋದರಿಯರೇ, ಇದು ಕೂಡ ಬಹಳ ಮುಖ್ಯ ನಮಗೆ. ಕ್ರಿಸ್ತನು ನೆರವೇರಿಸಿದ್ರು. ಹೌದು, ದ ಪೀಸ್ ಆಫರಿಂಗ್ ಅಂತ ಹೇಳುವಾಗ ಬಹಳ ಒಂದು ಮುಖ್ಯವಾಗಿ ವಾಲಂಟ್ರಿ ಆಗಿ ತನ್ನ ಒಪ್ಪಿಸಿಕೊಟ್ಟು ಈ ಸಮಾಧಾನವಾಗಿ ಅಂತ ಹೇಳುವಾಗ ಕ್ರಿಸ್ತನು ಹುಟ್ಟುವಾಗ್ಲೇ ಸಹೋದರ ಸಹೋದರರೇ ಇಲ್ಲಿ ಏನಾಗಿ ಹುಟ್ಟಿದ್ನು ಇವರ ಬಗ್ಗೆ ನೋಡುವಾಗ ನೋಡ್ರಿ, ಒಂದು ವಾಕ್ಯ ಲೂಕ 2ನೇ ಅಧ್ಯಾಯ 14ನೇ ವಾಕ್ಯ 14th verse. ಮೇಲನ ಲೋಕಗಳಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಮನುಷ್ಯರೊಳಗೆ ಸಮಾಧಾನ. ನೋಡಿದ್ರ, ಹಂಗಾದ್ರೆ ಈ ಸಮಾಧಾನ ಯಜ್ಞ ಅಂತ ನೋಡುವಾಗ ಕ್ರಿಸ್ತನು ಇಲ್ಲಿ ಹುಟ್ಟುವಾಗ್ಲೇ ಈ ಭೂಲೋಕದಲ್ಲಿ ನೋಡ್ಬೇಕಾದ್ರೆ ಮನುಷ್ಯರು ಎಲ್ಲರಿಗೂ ಸಮಾಧಾನ ಅಂತ ಬಂದು ಏನ್ ಮಾಡಿದಂತ ಕೇಳಿದ್ರೆ ಕ್ರಿಸ್ತನು ಬರುವಾಗ ನೋಡಿದ್ವಿ ಸಹೋದರ ಸಹೋದರಿ. ಹಂಗಾದ್ರೆ ಕ್ರಿಸ್ತನು ಏನ್ ಸಮಾಧಾನ ಯಾರಿಗೆ ಸಮಾಧಾನ ಅಂತ ಕೇಳಿದ್ರೆ ದೇವರಿಗೂ ಮನುಷ್ಯನಕ್ಕೂ ಇದ್ದಿದ್ದಂತ ನಮ್ಮಲ್ಲಿ ಒಂದು ದೊಡ್ಡ ಒಂದು ಗ್ಯಾಪ್ ಇತ್ತರಿ ಅಲ್ವಾ. ನಮ್ಮಲ್ಲಿ ಕ್ರಿಸ್ತನಲ್ಲಿ ತಂದೆಯ ದೇವರ ಹತ್ರ ನಮ್ಮ ಒಂದು ಐಕ್ಯತೆ ಇರ್ಲಿಲ್ಲ ಅಲ್ವಾ. ಇವಾಗ ಏನ್ ಮಾಡ್ತಾರೆ, ಕ್ರಿಸ್ತನು ಹುಟ್ಟಿರೋದ್ರಿಂದ ನಮಗೆ ಏನ್ ಸಿಗ್ತದೆ ಅಂತ ಕೇಳಿದ್ರೆ ಒಂದು ಸಮಾಧಾನವು ಸಿಗ್ತದೆ. ಈ ಸಮಾಧಾನ ಕ್ರಿಸ್ತನ ಮುಖಾಂತರ ಈ ಒಂದು ಸಮಾಧಾನ ಯಜ್ಞವಾಗಿ ತನ್ನನ್ನು ಒಪ್ಪಿಸಿಕೊಡುವಾಗ ನೋಡ್ರಿ, ಇದನ್ನು ಕೂಡ ಅದೆಲ್ಲ ಏನೆಲ್ಲ ನೆರವೇರುತ್ತೆ ಅಂತ ಕೇಳಿದ್ರೆ ನಾವು ದೂರಾಗಿದ್ದಂತ ನಮ್ಮನ್ನ ಒಟ್ಟಿಗೆ ಸೇರಿಸಿ ತಂದೆಯ ದೇವರಿಗೆ ಸಮಾಧಾನವನ್ನು ಮಾಡುವ ಒಂದು ಯಜ್ಞವಾಗಿ ಕ್ರಿಸ್ತನು ಮುಂದೆ ಬಂದ್ರು ಅಂತ ಹೇಳ್ತಾರೆ. ಅದೇ ತರ ಕೂಡ ಸಹೋದರ ಸಹೋದರರೇ ಏನಾಗಿತ್ತು ಅಂತ ಕೇಳಿದ್ರೆ ಇನ್ನೊಂದು ಸಮಾಧಾನ ಒಂದು ವಿಷಯ ಮಾಡಿದ್ರು. ಏನಪ್ಪಾ ಸಮಾಧಾನ ಅಂತ ಕೇಳಿದ್ರೆ ಕ್ರಿಸ್ತನ ಇಲ್ಲಿ ಬರುವಾಗ ಒಂದು ನಮ್ಮಲ್ಲಿ ಒಂದು ಮಾರ್ಪಾಡಿತ್ತು. ಯಾವ್ದಂತ ಕೇಳಿದ್ರೆ ಒಂದ್ ಕಡೆ ಯಹೂದರುಗಳು, ಇನ್ನೊಂದು ಕಡೆ ಅನ್ಯ ಜಾತಿಗಳು ಇತ್ತು ಅಲ್ವಾ. ಇವ್ರಿಬ್ರಲ್ಲಿ ಎರಡರಲ್ಲಿ ಸೆಂಟ್ರಲ್ ಏನಿತ್ತು ಅಂತ ಕೇಳಿದ್ರೆ ಒಂದು ಗೋಡೆ ಇತ್ತು ಅಂತ ಹೇಳ್ತಾರೆ. ನೋಡ್ರಿ, ಇವಾಗ ಅದನ್ನ ಕ್ರಿಸ್ತನ ಏನ್ ಮಾಡಿದ್ರು ಅಂತ ಕೇಳಿದ್ರೆ ಅದನ್ನ ತೆಗೆದಾಕಿ ಈ ವಾಕ್ಯ, ಒಡಂಬಡಿಕೆ ಎಲ್ಲಾ ವಿಷಯಗಳನ್ನು ಏನ್ ಮಾಡಿದ್ರು ಅಂತ ಕೇಳಿದ್ರೆ ಇದು ಒಂದು ಯಹೂದರಿಗೂ ಅನ್ಯ ಜಾತಿಗೆ ಇದ್ದಂತ ಅವರು ಇಬ್ಬರನ್ನ ಸೇರಿಸಿದ್ರು ಅಂತ ಕೂಡ ವಾಕ್ಯ ಹೇಳ್ತಾರೆ. ಒಂದು ವಾಕ್ಯ ಕೂಡ ಓದ್ಬಿಡೋಣ. ರೋಮವರಿಯರಿಗೆ 5ನೇ ಅಧ್ಯಾಯ 1ನೇ ವಾಕ್ಯ. ಹೀಗಿರಲಾಗಿ ನಾವು ನಂಬಿಕೆಯಿಂದ ನೀತಿವಂತರಾದ ಕಾರಣ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ದೇವಜನರೊಂದಿಗೆ ಉಂಟಾದ ಸಮಾಧಾನದಲ್ಲಿ ಇರೋಣ. ನೋಡು, ಹಂಗಾದ್ರೆ ನಮಗೆ ನಂಬಿಕೆದಿಂದ ನೀತಿವಂತರಾಗಿರುವ ನಮ್ಮನ್ನ ಕರ್ತನಲ್ಲಿ ಕ್ರಿಸ್ತ ಯೇಸುವಿನಲ್ಲಿ ನಾವು ಏನಾಗುತ್ತೆ ಅಂತ ಹೇಳಿದ್ರೆ ಸಮಾಧಾನದಲ್ಲಿ ಇರೋಣ ಅಂತ ಹೇಳ್ಬಿಟ್ರು. ಹೌದು, ಇವಾಗ ನೋಡ್ರಿ 5ನೇ ವಾಕ್ಯದಲ್ಲಿ ಹಂಗೆ ಅದರಲ್ಲಿ 5, 6, 7 ಹೋದ್ರಿ ನಾವು
ಈ ನಿರೀಕ್ಷೆಯು ನಮ್ಮ ಆಸೆಯನ್ನು ಭಂಗಪಡಿಸುವುದಿಲ್ಲ. ನಮಗೆ ಕೊಟ್ಟಿರುವ ಪವಿತ್ರಾತ್ಮನ ಮೂಲಕವಾಗಿ ದೇವರ ಪ್ರೀತಿ ರಸವು ನಮ್ಮ ಹೃದಯಗಳಲ್ಲಿ ಧಾರಾಳವಾಗಿ ಸುರಿದಿದೆಯಲ್ಲ. ಅದಲ್ಲ ನಾವು ರೋಮಪುರರಿಗೆ 5ನೇ ಅಧ್ಯಾಯ 5ನೇ ವಾಕ್ಯ 5, 6, 7. ನಾವು ಆಸಕ್ತರಾಗಿದ್ದಾಗಲೇ ಕ್ರಿಸ್ತನು ನೇಮಿತ ಕಾಲದಲ್ಲಿ ಭಕ್ತಿಹೀನರಿಗೋಸ್ಕರ ಪ್ರಾಣ ಕೊಟ್ಟನು. ನೀತಿವಂತರಿಗೋಸ್ಕರ ಯಾರಾದರೂ ಪ್ರಾಣ ಕೊಡುವುದು ಅಪರೂಪ. ಉಪಕಾರಿಗೋಸ್ಕರ ಪ್ರಾಣ ಕೊಡುವುದಕ್ಕೆ ಯಾವನಾದರೂ ಧೈರ್ಯ ಮಾಡಾನು. ಆದರೆ ನಾವು ಪಾಪಿಗಳಾಗಿದ್ದಾಗಲೂ ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟಿದ್ದರಲ್ಲಿ ದೇವರು ನಮ್ಮ ಮೇಲೆ ತನಗಿರುವ ಪ್ರೀತಿಯನ್ನು ಸಿದ್ಧಾಂತ ಪಡಿಸಿದ್ದಾನೆ. ನಾವು ಅವ್ರ ಮೇಲೆ ಇಟ್ಟಿದ್ದಂತ ನೋಡ್ಬೇಕಾದ್ರೆ ದೇವರು ನಮ್ಮ ಮೇಲೆ ಇಟ್ಟಿದ್ದ ಪ್ರೀತಿಯಿಂದ ನಮ್ಮನ್ನ ಸಿದ್ಧಾಂತ ಪಡಿಸಿದ್ದಾರೆ ಅಂತ ಹೇಳ್ತಾರೆ. ಇನ್ನೊಂದು ವಾಕ್ಯ ಕೂಡ ಓದೋಣ. ಎಬೇಸ್ಯರಿಗೆ 2:14. ನಿಮ್ಮನ್ನು ನಮ್ಮನ್ನು ಒಂದು ಮಾಡಿದವನಾದ ಆತನೇ ನಮಗೆ ಸಮಾಧಾನ ಕರ್ತೃವಾಗಿದ್ದಾನೆ. ನೋಡಿದ್ರ, ನಿಮ್ಮನ್ನು ನಮ್ಮನ್ನು ಏನ್ ಮಾಡಿದ್ರು ಅಂತ ಕೇಳಿದ್ರೆ ಒಂದು ಮಾಡಿದನು ಅಂತ ಕೇಳಿದ್ರೆ ಸಮಾಧಾನವಾದ ಕರ್ತನು ಅಂತ ಹೇಳ್ತಾರೆ. ಹಂಗಂತ ಕೇಳಿದ್ರೆ ನಿಮ್ಮನ್ನು ನಮ್ಮನ್ನೊಂದು ಯಾರು ಅದು 17ನೇ ಅದರಲ್ಲೇ 2:17ನೇ ವಾಕ್ಯ ಓದೋಣ. ಇದಲ್ಲದೆ ಆತನು ಬಂದು ದೂರವಾಗಿದ್ದ ನಿಮಗೂ ಸಮಾಧಾನವನ್ನು ಮತ್ತು ಸಮೀಪವಾಗಿದ್ದವರಿಗೂ ಸಮಾಧಾನವನ್ನು ಸಾರಿದನು. ನಮ್ಮನ್ನ ಸಮಾಧಾನವಾಗಿ ದೂರವಾಗಿದ್ದಂತ ನಮ್ಮನ್ನ ಏನ್ ಮಾಡಿದ ಅಂತ ಕೇಳಿದ್ರೆ ದೇವರ ಹತ್ರ ಸಮಾಧಾನವನ್ನು ಮಾಡಿದ ಒಂದು ವಿಷಯ ಅಂತ ಹೇಳ್ತಾರೆ. ಸಹೋದರ ಸಹೋದರಿಯರೇ, ಇನ್ನೊಂದು ವಾಕ್ಯ, ಕೊನೆ ವಾಕ್ಯ ಓದೋಣ. ಕೊಲೊಸ್ಸೆಯರಿಗೆ 1ನೇ ಅಧ್ಯಾಯ 20ನೇ ವಾಕ್ಯ. ಕೊಲೊಸ್ಸೆ 1ನೇ ಅಧ್ಯಾಯ 20ನೇ ವಾಕ್ಯ. ಆತನು ಶಿಲುಬೆಯ ಮೇಲೆ ಸುರಿಸಿದ ರಕ್ತದಿಂದ ತಾನು ಸಮಾಧಾನವನ್ನು ಉಂಟು ಮಾಡಿ ಭೂಪರಲೋಕದಲ್ಲಿರುವ ಸಮಸ್ತವನ್ನು ಆತನ ಮೂಲಕ ತನಗೆ ಸಂಧಾನ ಮಾಡಿಕೊಳ್ಳಬೇಕೆಂತಲೂ ನಿಷ್ಕರ್ಷಪಡಿಸಿದನು. ಸಮಾಧಾನ ಮುಖಾಂತರ ಆ ಶಿಲುಬೆ ಮೇಲೆ ಸುರಿಸಿದಂತ ರಕ್ತದಿಂದ ಈ ಸಮಾಧಾನ ಉಂಟು ಮಾಡಿದಂತೆ ಭೂಪರಲೋಕದಲ್ಲಿ ಇರುವ ಸಹೋದರ ಸಹೋದರಿಯರೇ, ಎಲ್ಲರನ್ನೂ ತಮ್ಮನ್ನ ಸಂತತಿಯಾಗಿ ಮಾಡೋದಿಕ್ಕೆ ತಾನನ್ನು ಸಮಾಧಾನ ಯಜ್ಞವಾಗಿ ಕೂಡ ಕ್ರಿಸ್ತನ ಏನಾಗಿದ್ದಂತೆ ಆ ಒಂದು ಬಟ್ಟೆ ಅಂತ ಹೇಳ್ತಾರೆ. ನೋಡ್ರಿ, ಕ್ರಿಸ್ತನ ನಾವು ಇವೆಲ್ಲ ಮಾಡಕ್ ಆಗತ್ತಾ ಅಂತ ಕೇಳಿದ್ರೆ ಮಾಡಕ್ಕಾಗಲ್ಲ, ಕಷ್ಟ. ಆದ್ರೆ ಈ 5 ಬಟ್ಟೆಯಲ್ಲಿ ನಮ್ಮನ್ನ ಸೇರ್ಸ್ಕೊಂತಾನೆ. ಸಹೋದರ ಸಹೋದರಿ, ನಾವು ಮಾಡ್ದಿರೋ ಕಾರ್ಯಗಳನ್ನು ಇದನ್ನ ನಮ್ಮನ್ನ ಕೂಡ ಮುಚ್ಚುತ್ತೆ. ಕ್ರಿಸ್ತನು ಮಾಡಿದಂತ ವಿಷಯಗಳಲ್ಲಿ ಒಂದೊಂದು ವಿಷಯ ಯಜ್ಞದಲ್ಲಿ ಕೂಡ ನಮ್ಮನ್ನ ಹಂಗೆ ಸೇರ್ಸ್ಕೊಂತಾರೆ ಅಂತ ಹೇಳ್ತಾರೆ. ಯಾಕೆ ಅಂತ ಹೇಳುವಾಗ ಇದು ಐಕ್ಯದ ಮುಖಾಂತರ ನಮ್ಮಲ್ಲಿ ಸೇರ್ಸ್ಕೊಂತಾರೆ ಅಂತ ಹೇಳುವಾಗ ನಾವು ನೋಡ್ರಿ, ಈ ಸಮಾಧಾನ ಬಲಿ ಅಂತ ಹೇಳುವಾಗ ಸಹೋದರ ಯಜ್ಞ ಅಂತ ಹೇಳುವಾಗ ನಮ್ಮಲ್ಲಿ ಅದು ಮಾಡಕ್ ಸಾಧ್ಯ ಅಂತ ಕೇಳಿದ್ರೆ ಖಂಡಿತ ನಾವು ನೋಡ್ರಿ, ಎಲ್ಲೇ ಇರ್ಲಿ ಒಂದು ಸಮಾಧಾನ ಅಂತ ನಾವು ಹೋಗುವಾಗ ನಮ್ಮಲ್ಲಿ ಸಮಾಧಾನ ಉಂಟಾಗೋದಿಕ್ಕೆ ಸಾಧ್ಯವಿಲ್ಲ. ಒಂದು ಎಲ್ಲಾದ್ರ ಒಂದು ಪ್ರಾಬ್ಲಮ್ ಅಂತ ಹೇಳುವಾಗ ನಮ್ಮಲ್ಲಿ ನಾವು ಹೋಗಿ ಅಲ್ಲಿ ಸಮಾಧಾನ ತೀರ್ಸಕ್ ಹೋಗಿ ಅಲ್ಲಿ ಇನ್ನೂ ಹೆಚ್ಚಾಗಿ ಆ ಒಂದು ಪ್ರಾಬ್ಲಮ್ಸ್ ಗಳು ಹೆಚ್ಚಾಗ್ಬಿಡ್ತದೆ. ಕಾರಣ ಯಾಕಂತ ಕೇಳಿದ್ರೆ ಇಲ್ಲಿ ನಮ್ಮಲ್ಲಿ ಕೂಡ ಸಮಾಧಾನ ಇಲ್ಲ. ಈ ಸಮಾಧಾನ ಕ್ರಿಸ್ತನಲ್ಲಿ ಮೊದಲು ಅವರ ಮೊದಲಿಗೀತಿಯಾಗಿ ಇದ್ದ ಆ ಸಭೆಯಲ್ಲಿ ಇರುವಾಗ ನಾವು ಆ ಸಮಾಧಾನ ಕ್ರಿಸ್ತನು ಇರುವಾಗ ಎಲ್ಲಾ ವಿಷಯದಲ್ಲಿ ದೇವರಿಗೂ ಈ ಲೋಕದಲ್ಲಿ ಈ ಭೂಪರಲೋಕದಲ್ಲಿ ಇದ್ದಿದ್ದಂತ ಒಂದು ದೊಡ್ಡ ಒಂದು ಏನಿತ್ತಂತ ಕೇಳಿದ್ರೆ ಒಂದು ದೂರವಾಗಿ ಇದ್ದಂತ ಮನುಷ್ಯರನ್ನ ಸಮಾಧಾನ ಮಾಡಿಸಿದ್ರು. ಅದೇ ತರ ನಮ್ಮಲ್ಲಿ ಬಹಳ ಸಮಾಧಾನ, ನಮ್ಮೊಳಗೆ ಆ ಸಮಾಧಾನ ಬಹಳ ಮುಖ್ಯ ಅಂತ ಕೇಳಿದ್ರು. ಇದು ಯಾವ್ದು ಮುಖಾಂತರ ಆಗುತ್ತೆ ಅಂತ ಹೇಳುವಾಗ ಇವಾಗ ಹೇಳ್ತಾರೆ, ಈ ಸಮಾಧಾನ ಯಜ್ಞ ಅಂತ ಹೇಳುವಾಗ ಅದಕ್ಕೆ ಇಂಗ್ಲಿಷ್ ಅಲ್ಲಿ 2 ವಿಷಯ ಹೇಳ್ತಾರೆ. ಒಂದು ಪೀಸ್ ಆಫರಿಂಗ್ ಅಂತ ಹೇಳ್ತಾರೆ, ಇನ್ನೊಂದು ಫೆಲೋಶಿಪ್ ಆಫರಿಂಗ್ ಅಂತ ಹೇಳ್ತಾರೆ. ಐಕ್ಯ ಕಾರ್ಯಗಳಿಂದ ಕಾಣಿಕೆಗಳು, ಐಕ್ಯ ಕಾಣಿಕೆಗಳು ಅಂತ ಹೇಳ್ತಾರೆ. ಫೆಲೋಶಿಪ್ ಆಫರಿಂಗ್ ಸಹೋದರ ಸಹೋದರರೇ ಬಹಳ ಮುಖ್ಯ ಇದರಲ್ಲಿ. ನಾವು ಇವೆಲ್ಲ ನಾವು ಬಿಟ್ಬಿಟ್ರೆ ನಾವು ಕ್ರಿಸ್ತನಾಗಿ ಇರೋದಿಕ್ಕೆ ನಾವು ಅರ್ಹತೆ ಇಲ್ಲಿಲ್ಲ. ಏನಕ್ಕೆ ಅಂತ ಕೇಳಿದ್ರೆ ನಮಗೆ ಬಹಳ ಮುಖ್ಯ ಈ ಐಕ್ಯ ಅಲ್ಲ. ನೋಡ್ರಿ, ಒಂದೊಂದು ಕೂಡ ಫಸ್ಟ್ ಆ ಹಿಟ್ಟು,
ಎರಡನೇದು ನಾವು ನೋಡ್ಬೇಕಾದ್ರೆ ಸೋದರರೇ, ಆ ಧಾನ್ಯ ನೈವೇದ್ಯ ಅಂತ ಹೇಳುವಾಗ ನಾವು ಅಂತದಾಗಿ ಬದಲಾಗ್ಬೇಕು. ಮೂರನೇದು ಸಮಾಧಾನ ಯಜ್ಞ ಅಂತ ಹೇಳುವಾಗ ನಮ್ಮಲ್ಲಿ ಫೆಲೋಶಿಪ್ ಬಹಳ ಮುಖ್ಯ. ಈ ಫೆಲೋಶಿಪ್ ಅಂತ ಹೇಳುವಾಗ ಐಕ್ಯತೆ ನಮ್ಮಲ್ಲಿ ಇರಬೇಕು ಅಂತ ಹೇಳ್ತಾರೆ. ಅದಕ್ಕೆ ನಾವು ಐಕ್ಯತೆಯಲ್ಲಿ ನಮ್ಮಲ್ಲಿ ಇರ್ಲಿಲ್ಲ ಅಂತ ಹೇಳಿದ್ರೆ ಆ ತರ ಒಂದು ಕಾಣಿಕೆ ಇದೆಲ್ಲ ನಾವು ನೋಡ್ರಿ, ಇದೆಲ್ಲ ಮಾಡಲ್ಲ ನಾವು. ಬಲಿ ಅಂತ ಹೇಳುವಾಗ, ಯಜ್ಞ ಅಂತ ಹೇಳುವಾಗ ಯಾವ್ದೋ ದೊಡ್ಡ ದೊಡ್ಡ ಕಾರ್ಯಗಳು ಮಾಡ್ಬೇಕು ಅಂತ ಯೋಚನೆ ಮಾಡ್ತೀರಿ ಅಲ್ವಾ? ಏನಂತ ಹೇಳಿದ್ರೆ ನಾವು ಇವೆಲ್ಲ ಬಂದ್ಬಿಡ್ಬೇಕು, ಇವೆಲ್ಲ ಮಾರ್ಬಿಟ್ಟು ಕ್ರಿಸ್ತನ ಹೆಜ್ಜೆ ಜಾಡಲ್ಲಿ ಹಂಗೆ ಶಿಲುಬೆ ತಗೊಂಡು ಹೋಗ್ಬೇಕು, ಇವೆಲ್ಲ ದೊಡ್ಡ ದೊಡ್ಡ ವಿಷಯಗಳನ್ನ ಮಾಡಕ್ಕೆ ಪ್ರಯತ್ನ ಪಡ್ತಿರ್ರಿ. ಆದ್ರೆ ಚಿಕ್ಕ ಚಿಕ್ಕ ವಿಷಯಗಳನ್ನ ಮಾಡಕ್ಕೆ ಮರ್ತು ಬಿಡ್ತೀರಿ. ಅದನ್ನ ಮಾಡಕ್ಕೆ ಆಗಲ್ಲ. ಯಾಕೆ ಅಂತ ಹೇಳುವಾಗ ನಮ್ಮಲ್ಲಿ ಒಂದು ಫೆಲೋಶಿಪ್ ಬಹಳ ಮುಖ್ಯ ಅಂತ ಹೇಳ್ತಾರೆ. ಇದು ನೋಡಿ, ಸಮಾಧಾನದ ಯಜ್ಞ ಅಂತ ಹೇಳುವಾಗ ಕ್ರಿಸ್ತನು ಮಾಡಿದಂತ ಈ ಸಮಾಧಾನ ಯಜ್ಞ ನಮ್ಮಲ್ಲಿ ಇಲ್ಲ ಅಂತ ಹೇಳಿದ್ರೆ ಯಾವ ಗುಣಲಕ್ಷಣಿಗೆ ನಾವು ಅರ್ಹತೆ ಆಗಿರ್ತೀರಿ? ಸಾಧ್ಯವಿಲ್ಲ. ಆ ತರ ಇರುವಾಗ ಅದಕ್ಕೆ ಏನೋ ಒಂದು ವಿಷಯ ಹೇಳ್ತಾರೆ ಅಂತ ಕೇಳಿದ್ರೆ, ನೀವು ಬಂದು ಆ ಏನ್ರಿ ಪ್ರಭು ರಾತ್ರಿ ಭೋಜನದಲ್ಲಿ ನಾವು ಬರ್ತೀವಲ್ಲ, ಎಲ್ಲ ಸೇರ್ತೀವಿ, ಕಮ್ಯುನಿಯನ್ ಅಂತ ಹೇಳ್ತಾರೆ. ಆ ಪ್ರಭು ರಾತ್ರಿ ಭೋಜನದಲ್ಲಿ ನಾವು ಬಂದು ಕೈ ಹಾಕುವಾಗ ಅದು ಯಾವ್ದನ್ನ ಸೂಚಿಸ್ತಿದ್ದಾರೆ? ನಾವು ಹೋಗಿ ಸುಮ್ನೆ ಅದನ್ನ ಕೈಯನ್ನ ಹಾಕ್ಬಿಟ್ಟು ತಿಂದುಬಿಟ್ಟು ನಾನು ಕ್ರಿಸ್ತನ ಒಂದು ಮರಣವನ್ನು ತೋರಿಸಿಕೊಡ್ತೀನಿ ಅಂತ ಹೋಗೋದಲ್ಲ ಅದು. ಅದು ಹೇಳ್ತಾರೆ, ಅದು ನಿಮ್ಮ ಐಕ್ಯದಲ್ಲಿ ಐಕ್ಯವನ್ನು ತೋರ್ಸಕ್ಕೆ ಅದನ್ನ ಮಾಡ್ತಾ ಇದ್ದೀರಿ, ಬಹಳ ಮುಖ್ಯ. ಅದನ್ನು ಕೂಡ ಓದೋಣ, ಒಂದು ವಾಕ್ಯ ಓದೋಣ ಬ್ರದರ್. ಅದರಲ್ಲಿ 1 ಕೊರಿಂಥ್ಯ 5ನೇ ಅಧ್ಯಾಯ 7 ಅಲ್ಲ 1 ಕೊರಿಂಥ್ಯ 10ನೇ ಅಧ್ಯಾಯ 16-18 ಮಾತ್ರ ಓದ್ರಿ. 1 ಕೊರಿಂಥ್ಯ 10ನೇ ಅಧ್ಯಾಯ 16ರಿಂದ 18 ತನಕ. ನಾವು ದೇವಸ್ತೋತ್ರ ಮಾಡಿ ಪಾತ್ರೆಯಲ್ಲಿ ಪಾನ ಮಾಡುವುದು ಕ್ರಿಸ್ತನ ರಕ್ತದಲ್ಲಿ ಪಾಲುಗಾರರಾಗಿದ್ದೇವೆಂಬುದನ್ನು ಸೂಚಿಸುತ್ತದಲ್ಲವೇ? ನಾವು ರೊಟ್ಟಿಯನ್ನು ಮುರಿದು ತಿನ್ನುವುದು ಕ್ರಿಸ್ತನ ದೇಹದಲ್ಲಿ ಪಾಲುಗಾರರಾಗಿದ್ದೇವೆಂಬುದನ್ನು ಸೂಚಿಸುತ್ತದಲ್ಲವೇ? ರೊಟ್ಟಿಯು ಒಂದೇ ಆಗಿರುವುದರಿಂದ ಅನೇಕರಾಗಿರುವ ನಾವು ಒಂದೇ ದೇಹದಂತಿದ್ದೇವೆ. ಯಾಕೆಂದರೆ ನಾವೆಲ್ಲರೂ ಆ ಒಂದೇ ರೊಟ್ಟಿಯಲ್ಲಿ ಪಾಲು ತಕ್ಕೊಂಡು ತಿನ್ನುತ್ತೇವೆ. ವಂಶಕ್ರಮದಿಂದ ಇಸ್ರೇಲರಾಗಿರುವವರನ್ನು ಯೋಚಿಸಿರಿ. ಯಜ್ಞ ಮಾಡಿದ್ದನ್ನು ತಿನ್ನುವವರು ಯಜ್ಞ ವೇದಿಯೊಡನೆ ಭಾಗಿಗಳಾಗಿದ್ದಾರಲ್ಲವೇ? ಹೀಗೆ ಸಾಕು. ಹಂಗಂದ್ರೆ ಯಜ್ಞ ತಿನ್ನೋರು ಅದರಲ್ಲಿ ನಾವು ಬಾಧೆಯಾಗಿರ್ತೀರಲ್ಲ ಸಹೋದರರೇ. ವಿ ಹ್ಯಾವ್ ಎ ಫೆಲೋಶಿಪ್ ಇದು ನಮ್ಮಲ್ಲಿ ಐಕ್ಯತೆ ಇಲ್ಲ. ಅದು ಬಾಧೆ. ನಾವು ಒಂದೇ ರೊಟ್ಟಿಯಾಗಿರ್ತೀವಿ ಅಂತ ಹೇಳಿ ನಾವು ಅದರಲ್ಲಿ ಕೈ ಹಾಕುವಾಗ, ಅದರಲ್ಲಿ ನೀವು ಬಾಧೆಕೊಳ್ಳುವಾಗ, ಅದರಲ್ಲಿ ಪಾಲ್ಕೊಳ್ಳುವಾಗ ಸಹೋದರರೇ, ಇದು ಏನನ್ನ ಸೂಚಿಸ್ತದೆ? ನಾವು ಅವೆಲ್ಲ ಬಾಧೆಯಾರಾಗಿದ್ದೀರಂತ ತೋರಿಸ್ತದಲ್ಲ. ಇದು ಒಂದು ಸ್ಯಾಕ್ರಿಫೈಸ್ ರೀ. ಇದು ಒಂದು ಯಜ್ಞ, ಕ್ರಿಸ್ತನು ಮಾಡಿದಂತ ಒಂದು ಸಮಾಧಾನ ಯಜ್ಞ. ಯಾವುದು? ಒಂದು ಫೆಲೋಶಿಪ್ ನಮ್ಮಲ್ಲಿ ಇರಬೇಕು. ಒಂದೊಂದು ಸಹೋದರಿ ಕೂಡ, ಒಂದೊಂದು ಸಹೋದರನು ಕೂಡ ಒಂದೊಂದು ಐಕ್ಯತೆ ನಮ್ಮಲ್ಲಿ ಇಲ್ಲ ಅಂತ ಕೇಳಿದ್ರೆ ಮುಂದಿನ ಭಾಗ ಹೋಗೋದಿಕ್ಕೆ ನಾವು ಆ ಬಟ್ಟೆಯಾಗಿ ಕ್ರಿಸ್ತನೊಳಗೆ ಇರೋದಕ್ಕೆ ಸಾಧ್ಯವಾಗೋದಿಲ್ಲ. ಆ ತರ ಏನ್ ಹೇಳಿದ್ದಾರೆ ಅಂತ ಕೇಳಿದ್ರೆ, ಕ್ರಿಸ್ತನು ಇವೆಲ್ಲ ಮಾಡಿದ್ರು ಅಂತ ಹೇಳ್ತಾರೆ. ಅದೇ ತರ ನೀವು ಕ್ರಿಸ್ತನೊಳಗೆ ಇದ್ರೆ ಅದರಲ್ಲಿ ಬಾಧೆಯಾರಾಗಿ ಇರ್ಬೇಕಂದ್ರೆ ನಿಮ್ಮಲ್ಲಿ ಈ ಒಂದು ಐಕ್ಯತೆ ಬಹಳ ಮುಖ್ಯ. ನಮ್ಮ ಕ್ರೈಸ್ತರಲ್ಲಿ ಮುಖ್ಯವಾಗಿ ಒಂದೊಂದು ಒಡಂಬಡಿಕೆ ಮಾಡಿರುವ ಸಹೋದರಿಯರು 3 ವಿಷಯ ಬಹಳ ಮುಖ್ಯ ರೀ. ಒಂದು ಸಹೋದರಿಯರೇ, ಪ್ರಾರ್ಥನೆ. ನಾನು ಹೇಳ್ದಂಗೆ ಈಗ ಹೇಳಿದ್ನಲ್ಲ, ಸಮಾಧಾನ ಅಂತ ಹೇಳೋಕ್ ಮುಂಚೆ ಧಾನ್ಯದ ನೈವೇದ್ಯದಲ್ಲಿ ಪ್ರಾರ್ಥನೆ, ನಮ್ಮ ಧೂಪವಾಗಿರುವ ಪ್ರಾರ್ಥನೆ ಬಹಳ ಮುಖ್ಯ. ಎರಡನೇದು ನಮ್ಮ ದೇವರ ವಾಕ್ಯ. ಆ ವಾಕ್ಯವನ್ನು ನಿತ್ಯ ದಿನ ಓದಿ ಅದರಲ್ಲಿ ಮಾತಾಡ್ಬೇಕ್ರಿ. ಅದು ದೇವರು ತಂದೆ ಕ್ರಿಸ್ತನ ಮುಖಾಂತರ ನಮ್ಮಲ್ಲಿ ಮಾತಾಡುವ ವಿಷಯಗಳು, ಆ ಮಾತುಗಳು. ಮೂರನೇದು ನೋಡ್ರಿ, ಫೆಲೋಶಿಪ್ ಬಹಳ ಮುಖ್ಯ. ನಮ್ಮಲ್ಲಿ ಇದ್ದಂತ ಐಕ್ಯತೆ ನಮ್ಮಲ್ಲಿ ಇಲ್ಲ ಅಂತ ಕೇಳಿದ್ರೆ ಅದರಲ್ಲಿ ಕ್ಯಾರೆಕ್ಟರ್ ಇರಲ್ಲ ಸಹೋದರಿ. ಇವೆಲ್ಲ ಮಾಡಿದ್ರೆ ಇವೆಲ್ಲನೇ ಕ್ಯಾರೆಕ್ಟರ್ ರೀ. ಹೆಜ್ಜೆ ಜಾಡು ಅಂತ ಹೇಳುವಾಗ ನಾವು ಯಾವ್ದನ್ನ ಹೆಜ್ಜೆ ಜಾಡು ಅಂತ ತಿಳ್ಕೊಂಡಿದ್ದೀರಿ? ಕ್ರಿಸ್ತನು ಮಾಡಿ ನೆರವೇರಿಸಿದಂತ ಈ ಕಾರ್ಯಗಳನ್ನು ನಾವು ಮಾಡಿದ್ರೆ ಸಾಕು, ಇಷ್ಟೇ. ಇದನ್ನ ಮಾಡಿದ್ರೆ ಕ್ರಿಸ್ತನ ಹೆಜ್ಜೆ ಜಾಡನ್ನ ನಾವು ಹಿಂಬಾಲಿಸ್ತೀವಿ ಅಂತ ತೋರ್ಸ್ಬಿಡ್ತದೆ. ಇದನ್ನ ನಮ್ಮ ಸರಿಪಡಿಸ್ತದೆ. ಇನ್ನೊಂದು ವಾಕ್ಯ ಕೂಡ ಓದೋಣ. 1 ಕೊರಿಂಥ್ಯ 11ನೇ ಅಧ್ಯಾಯ 23
ಇಂದ 26. ನಾನು ನಿಮಗೆ ತಿಳಿಸಿಕೊಟ್ಟ ಉಪದೇಶವನ್ನು ಕರ್ತನಿಂದ ಹೊಂದಿದೆನು. ಅದೇನೆಂದರೆ, ಕರ್ತನಾದ ಯೇಸು ತಾನು ಹಿಡಿದುಕೊಳ್ಳಲ್ಪಟ್ಟ ರಾತ್ರಿಯಲ್ಲಿ ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಮುರಿದು, ಇದು ನಿಮಗೋಸ್ಕರವಾಗಿರುವ ನನ್ನ ದೇಹ, ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಹೀಗೆ ಮಾಡಿರಿ ಎಂದನು. ಊಟವಾದ ಮೇಲೆ ಆತನು ಅದೇ ರೀತಿಯಾಗಿ ಪಾತ್ರೆಯನ್ನು ತೆಗೆದುಕೊಂಡು, ಈ ಪಾತ್ರೆಯು ನನ್ನ ರಕ್ತದಿಂದ ಸ್ಥಾಪಿತವಾಗುವ ಹೊಸ ಒಡಂಬಡಿಕೆಯನ್ನು ಸೂಚಿಸುತ್ತದೆ. ನೀವು ಇದರಲ್ಲಿ ಪಾನ ಮಾಡುವಾಗೆಲ್ಲ ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಪಾನ ಮಾಡಿರಿ ಅಂದನು. ಆಮೇಲೆ 26ನೇ ವಾಕ್ಯ, ನೀವು ಈ ರೊಟ್ಟಿಯನ್ನು ತಿಂದು ಈ ಪಾತ್ರೆಯಲ್ಲಿ ಪಾನ ಮಾಡುವಷ್ಟು ಸಾರಿ ಕರ್ತನ ಮರಣವನ್ನು ಆತನು ಬರುವ ತನಕ ಪ್ರಸಿದ್ಧಿ ಪಡಿಸುತ್ತೀರಿ. ಹೀಗಿರುವುದರಿಂದ ಯಾವನಾದರೂ ಅಯೋಗ್ಯವಾಗಿ ಕರ್ತನ ರೊಟ್ಟಿಯನ್ನು ತಿಂದರೆ, ಇಲ್ಲವೇ ಆತನ ಪಾತ್ರೆಯಲ್ಲಿ ಪಾನ ಮಾಡಿದರೆ ಸಾಕು. ಸಹೋದರ ಇಲ್ಲಿ ನಾವು ಏನ್ ನೋಡ್ತಾ ಕೇಳಿದ್ರೆ, ನಾವು ಹೊಸ ಒಡಂಬಡಿಕೆಯಲ್ಲಿ ಕ್ರಿಸ್ತನು ನಮಗೆ ಏನ್ ಹೇಳ್ತಾರೆ, ನೀವೆಲ್ಲ ಒಂದೇ ಬಾಧ್ಯರಾಗಿ ಈ ರೊಟ್ಟಿಯಲ್ಲಿ ಪಾಲ್ಗೊಳ್ಬೇಕು ಅಂತ ಕ್ರಿಸ್ತನು ಕೂಡ ಇಲ್ಲಿ ಹೇಳೋದನ್ನ ನೋಡ್ತೀವಿ. ಸಹೋದರ ಇದರಲ್ಲಿ ನೀವೆಲ್ಲ ಇದನ್ನ ಹಂಚಿಕೊಂಡ್ರೆ, ದಿಸ್ ಇಸ್ ದ ಫೆಲೋಶಿಪ್. ಈ ಫೆಲೋಶಿಪ್ ಅಲ್ಲಿ ನಾವು ಕೊರತೆ ಇದ್ರೆ, ನಾವು ತಂದೆ ದೇವರು ನಾವು ದೂರವಾಗಿ ಇದ್ದಿದ್ದಂತ ನಮ್ಮನ್ನ ಸೇರ್ಸಿರುವ ಈ ಜಾಗದಲ್ಲಿ ನಾವು ಇದೇ ತರ ಗುಣಲಕ್ಷಣಗಳಿಗೆ ನಾವು ಇರೋಂಗಿದ್ರೆ ಯಾವೊಂದು ಯಜ್ಞವನ್ನು ನಾವು ಮಾಡಕ್ ಸಾಧ್ಯ ಇಲ್ಲ. ನೋಡ್ರಿ, ಇದು ಬಹಳ ಮುಖ್ಯ. ನಾವು ದೊಡ್ಡ ದೊಡ್ಡ ವಿಷಯಗಳು ಮಾಡಕ್ ಸಾಧ್ಯ ಇಲ್ಲ, ಮಾಡಕ್ಕಿಲ್ಲ. ಕೆಲವರೆಲ್ಲ ನಾವು ಮಾಡಕ್ಕೆ ಸಾಧ್ಯ ಇರಲ್ಲ, ಅದಕ್ಕೆ ನಾವು ಅರ್ಹತೆ ಕೂಡ ಕೆಲವು ಟೈಮಲ್ಲಿ ಇರೋದಿಲ್ಲ ನಮಗೆ. ಆದ್ರೆ ಇರೋರು ಅದನ್ನ ಮಾಡ್ತಾರೆ. ಅದು ತಂದೆ ದೇವರು ಅವ್ರಿಗೆ ಏನ್ ಕೊಟ್ಟಿದಾರೋ ಅದನ್ನ ಮಾಡ್ತಾರೆ. ಅದೇ ತರ ನಮಗೆ ಏನ್ ಕೊಟ್ಟಿದ್ದಾರೆ ಅಂತ ಕೇಳಿದ್ರೆ, ಇವೆಲ್ಲ ಕೊಟ್ಟಿರೋ ವಿಷಯಗಳನ್ನು ನಾವು ಮಾಡಿಲ್ಲ ಅಂತ ಕೇಳಿದ್ರೆ ಯಾವ ತರ ನಾವು ದೇವದಾಸನ ಗುಡಾರವಾಗಿ ಇರೋಕೆ ಸಾಧ್ಯವಾಗುತ್ತೆ ಅಂತ ನೋಡ್ತೀವಿ. ಇದನ್ನ ಕೂಡ ಮನಸ್ಸಲ್ಲಿ ಇಟ್ಕೊಳ್ರಿ. ಆಮೇಲೆ 4ನೇದು ಯಾವ್ದಪ್ಪ ಅಂತ ಕೇಳಿದ್ರೆ, ಪ್ರಾಕ್ಷಿತ ಏನ್ರಿ ಸಿನ್ ಆಫರಿಂಗ್ ಅಂತ, ಪ್ರಾಯಶ್ಚಿತ್ತದ ಯಜ್ಞ ಅಂತ ನೋಡ್ತೀವಿ. ಸಹೋದರರೇ, ಇವು ಏನಪ್ಪ ಇದು ಅಂತ ಕೇಳುವಾಗ, ಇವಾಗ ಮೇಲೆ ಓದಿದಂತ ವಿಷಯಗಳು ಅಂತ ಹೇಳುವಾಗ ಒಂದು ಬಹಳ ಮುಖ್ಯವಂತ ವಿಷಯಗಳು ಯಾವ್ದಪ್ಪ ಅಂತ ಕೇಳಿದ್ರೆ, ಸಿನ್ ಆಫರಿಂಗ್ ಅಂತ ಹೇಳ್ತಾರೆ. ಪ್ರಾಯಶ್ಚಿತ್ತ ಮಾಡೋದು, ಸಿನ್ ಆಫರಿಂಗ್. ಓಕೆ, ಇವಾಗ ಇದೇನು ಪ್ರಾಯಶ್ಚಿತ್ತ ಅಂತ ಹೇಳುವಾಗ ಒಂದು ವಾಕ್ಯ ಓದ್ಬಿಟ್ಟು ಅದರಲ್ಲಿ ಹೋಗ್ಬಿಡೋಣ. ಅದರಲ್ಲಿ ಯಾಚಕಾಂಡದಲ್ಲಿ 4ನೇ ಅಧ್ಯಾಯ 1ನೇ ವಾಕ್ಯ 1ರಿಂದ 5 ತನಕ ಓದಿ ಸಿಸ್ಟರ್ ಬ್ರದರ್. ಯಾಚಕಾಂಡದಲ್ಲಿ 4ನೇ ಅಧ್ಯಾಯ 1ರಿಂದ. ಯೆಹೋವನು ಮೋಶೆಗೆ ಇಂತೆಂದನು, ನೀನು ಇಸ್ರಾಯೇಲರ ಸಂಗಡ ಮಾತಾಡಿ ಹೇಳಬೇಕಾದದ್ದೇನೆಂದರೆ, ಯಾವನೇ ಆಗಲಿ ತಿಳಿಯದೆ ಯೆಹೋವನು ನಿಷೇಧಿಸಿದ ಕಾರ್ಯಗಳಲ್ಲಿ ಯಾವುದನ್ನಾದರೂ ಮಾಡಿ ದೋಷಿಯಾದರೆ ಅವನಿಗೆ ದೋಷ ಪರಿಹಾರ ಮಾಡುವ ಕ್ರಮ ಹೇಗೆಂದರೆ, ಅಭಿಷಕ್ತನಾದ ಯಾಜಕನೇ ದೋಷಿಯಾಗಿ ಜನರೆಲ್ಲರನ್ನು ಅಪರಾಧಕ್ಕೆ ಒಳಪಡಿಸಿದರೆ ತನ್ನ ದೋಷ ಪರಿಹಾರಕ್ಕಾಗಿ ಅವನು ಪೂರ್ಣಾಂಗವಾದ ಹೋರಿಯನ್ನು ಯೆಹೋವನಿಗೆ ಸಮರ್ಪಿಸಬೇಕು. ಆಮೇಲೆ ಆ ಹೋರಿಯನ್ನು ಯೆಹೋವನ ಸನ್ನಿಧಿಗೆ ದೇವದರ್ಶನದ ಗುಡಾರದ ಬಾಗಿಲಿಗೆ ತಂದು ಅದರ ತಲೆಯ ಮೇಲೆ ಕೈಯಿಟ್ಟು ಯೆಹೋವನ ಸನ್ನಿಧಿಯಲ್ಲಿ ಅದನ್ನು ವಧಿಸಬೇಕು. ಅಭಿಷಕ್ತ ಯಾಜಕನು ಆ ಹೋರಿಯ ರಕ್ತದಲ್ಲಿ ಸ್ವಲ್ಪವನ್ನು ತೆಗೆದುಕೊಂಡು ದೇವದರ್ಶನದ ಗುಡಾರದೊಳಗೆ ಬಂದು ಅದರಲ್ಲಿ ಬೆರಳನ್ನು ಅದ್ದಿ ಮಹಾಪವಿತ್ರ ಸ್ಥಾನದ ಮುಂದಣ ತೆರೆಯ ಎದುರಾಗಿ ಯೆಹೋವನ ಸನ್ನಿಧಿಯಲ್ಲಿ 7 ಸಾರಿ ಚಿಮುಕಿಸಬೇಕು. ಸಾಕು ಬ್ರದರ್. ಇವಾಗ ಇದನ್ನು ಮಾತ್ರ ನೀವು ಆಮೇಲೆ ಕೂಡ ಮನೆಯಲ್ಲಿ ಕೂಡ ಓದ್ಕೊಂಡ್ಬಿಡ್ರಿ. ಯಾಕಂದ್ರೆ ಇದೆಲ್ಲ ಒಂದೊಂದು ಚಾಪ್ಟರ್ಗಳು, ಒಂದೊಂದು ಅಧ್ಯಾಯಗಳು ದೊಡ್ಡದಾಗಿರ್ತದೆ. ಅವನ್ನ ಕೂಡ ನಾನು ಬರೀ ಮೇಲಿರುವ ವಿಷಯಗಳು ಮಾತ್ರ ನಾನು ಹೇಳ್ತೀನಿ. ಇಲ್ಲಿಗೆ ನಾವು ಮತ್ತೆ ಸಿನ್ ಆಫರಿಂಗ್ ಅಂತ ಹೇಳುವಾಗ ಪ್ರಾಯಶ್ಚಿತ್ತ ಒಂದು ಯಜ್ಞವನ್ನ ಮಾಡಬೇಕು ಅಂತ ಹೇಳ್ತಾರೆ. ಇದು ಏನಪ್ಪಾ ಅಂತ ಕೇಳುವಾಗ, ಸಹೋದರರೇ, ನಾವು ಇನ್ನ ತನಕ ಇಲ್ಲಿ 3 ವಿಷಯಗಳು ನೋಡಿದೀವಲ್ಲ. ಈ 3 ವಿಷಯಗಳಲ್ಲಿ ಏನ್ ತೋರ್ಸ್ತಾ ಅಂತ ಕೇಳಿದ್ರೆ, ತಂದೆಯ ದೇವರು ಅಲ್ವಾ, ನಾವು ಏನಾಗಿದ್ದೀವಿ ಅಂತ ಕೇಳಿದ್ರೆ ತಂದೆಯ ದೇವ್ರನ್ನ ಆರಾಧನೆ ಮಾಡುವ ಒಂದು ರೀತಿಯನ್ನ ತೋರಿಸಿಕೊಟ್ಟಿದ್ರಿ. ಯಾವ ತರ ಅಂತ ಕೇಳಿದ್ರೆ, ಮೊದಲು ನಾವು ನೋಡ್ಬೇಕಾದ್ರೆ ಯಾವ್ದ್ರಿ ಪಾಪ ಪರಿಹಾರ
ಫಸ್ಟ್ ನೋಡ್ಬೇಕಾದ್ರೆ ಅದರಲ್ಲಿ ಇದ್ದಿದ್ದಂತ ಪಾಪ ಪರಿಹಾರ ಇತ್ತು. ಅದರಲ್ಲಿ ಸರ್ವಾಂಗ ಹೋಮವನ್ನು ನಾವು ಮಾಡಿದ್ದು ಒಂದು ವಿಷಯ. ಫಸ್ಟ್ ಸರ್ವಾಂಗ ಹೋಮವನ್ನು ಮಾಡಬೇಕು, ಆಮೇಲೆ ಧಾನ್ಯ ನೈವೇದ್ಯನ ಮಾಡಬೇಕು, ಸಮಾಧಾನ ಯಜ್ಞ ಅಂತ ಹೇಳಿ 3 ವಿಷಯ ಹೇಳಿದ್ರಲ್ಲ. ಇವೆಲ್ಲ ದೇವರನ್ನ ಆರಾಧನೆ ಮಾಡುವ ರೀತಿಯನ್ನು ಈ 3 ವಿಷಯವನ್ನ ತೋರಿಸಿದ್ದಂತ ನೋಡ್ತೀವಿ. ಹೌದು, ನಾವು ಮುಂದೆ ನಿಂತು ದೇವರ ಆರಾಧನೆ ಮಾಡೋದು. ಆದ್ರೆ 4, 5 ಯಾವ್ದನ್ನ ತೋರಿಸ್ತಿದೆ ಅಂತ ಕೇಳಿದ್ರೆ, ನಾವು ದೇವರ ಮುಂದೆ ಪಾಪಿಗಳಾಗಿ ನಿಂತಿರುವ ನಾವು ನಿಂತುಕೊಳ್ಳೋದನ್ನ ತೋರಿಸ್ತದೆ. ನಾವು ಯಾರು? ಪಾಪಿಗಳಾಗಿರುವ ನಾವು ದೇವರ ಮುಂದೆ ನಿಂತುಕೊಳ್ಳುವ ಈ 2 ವಿಷಯಗಳು ತೋರಿಸ್ತದೆ ಅಂತ ಹೇಳುವಾಗ, ಸಹೋದರ ಸಹೋದರಿಯರೇ, ನಾವೆಲ್ಲ ಪಾಪಿಗಳೇ. ಆದ್ರೆ 3 ಕಾರ್ಯಗಳಿತ್ತಲ್ಲ, ಅದೆಲ್ಲ ದೇವರನ್ನ ಮಹಿಮೆ ಪಡಿಸೋದು, ದೇವರನ್ನ ಅದನ್ನ ಆರಾಧನೆ ಮಾಡುವ ರೀತಿಯನ್ನ ತೋರಿಸಿತ್ತು. ಆದ್ರೆ ಈ 2ರಲ್ಲಿ ಬಹಳ ಮುಖ್ಯ, ನಮ್ಮಲ್ಲಿ ದೋಷವಿರುವ ಕಾರ್ಯಗಳನ್ನ ತೆಗೆದುಹಾಕಬೇಕು. ಆ ದೋಷಗಳನ್ನು ನೋಡ್ಬೇಕಾದ್ರೆ ಅದು ಏನೆಲ್ಲ ಹೇಳ್ತಾರೆ ಅಂತ ಕೇಳಿದ್ರೆ, ಫಸ್ಟ್ ಒಂದು ಹೋರಿಯನ್ನ ತರಬೇಕು, ಅಥವಾ ಅವನು ಅದನ್ನು ಮಾಡಕ್ ಆಗ್ಲಿಲ್ಲ ಅಂದ್ರೆ ಒಂದು ಪಾರಿವಾಳನ್ನ ತಗೋಬೇಕು. ಇವೆಲ್ಲ ಹೇಳ್ತಾರೆ ಅಲ್ವಾ. ಇದೆಲ್ಲ ತುಂಬಾ ಅವನು ಬಡವನಾಗಿದ್ರೆ ಅವನು ಬರೀ ಹಿಟ್ಟು ಕೂಡ ತರಬಹುದು. ಈ ತರ ಬಂದು ಕೆಲವು ವಿಷಯಗಳು ಹೇಳ್ತಾರೆ. ಹಾಗಿರುವಾಗ ನೋಡ್ರಿ, ಏನಾಗುತ್ತೆ ಅಂತ ಕೇಳಿದ್ರೆ, ಈಗ ಮನುಷ್ಯನು ಏನಾಗ್ತಾನೆ ಅಂತ ಕೇಳಿದ್ರೆ, ಬೈ ಶೆಡ್ಡಿಂಗ್ ಆಫ್ ಅನಿಮಲ್ ಬ್ಲಡ್ ಕುಡ್ ನಾಟ್ ಪರ್ಮನೆಂಟ್ಲಿ ಟೇಕ್ ಅವೇ ಅಂತ ಹೇಳುವಾಗ, ತನ್ನ ಏನೇ ಕೂಡ ಪಾಪ ಪರಿಹಾರಕ್ಕಾಗಿ ಈ ಪ್ರಾಶ್ಚಿತ್ತವನ್ನು ಮಾಡುವ ಯಜ್ಞವನ್ನು ಮಾಡುವಾಗ, ಏನೇ ಕೂಡ ಹೋರಿಯನ್ನ ಅವರು ಯಜ್ಞವಾಗಿ ಕೊಟ್ರೆ ಕೂಡ ಆ ಒಂದು ರಕ್ತ ಏನು ಮಾಡಕ್ ಆಗಲ್ಲ ಅಂತ ಕೇಳಿದ್ರೆ, ನಮ್ಮ ಮೇಲೆ ಇರುವ ಪಾಪನ ತೆಗೆಯಕ್ಕೆ ಸಾಧ್ಯವಿಲ್ಲ ಅಂತ ವಾಕ್ಯ ಹೇಳುತ್ತೆ. ಅದು ಓದ್ಬಿಡೋಣ. ಎಬ್ರಿಯರಿಗೆ 10ನೇ ಅಧ್ಯಾಯ 1ರಿಂದ 4 ಓದು. ಧರ್ಮಶಾಸ್ತ್ರದಲ್ಲಿ ಮುಂದೆ ಬರಬೇಕಿದ್ದ ಮೇಲುಗಳ ಛಾಯೆಯ ಹೊರತು ಅವುಗಳ ನಿಜ ಸ್ವರೂಪವಲ್ಲವಾದುದರಿಂದ ಆ ಧರ್ಮಶಾಸ್ತ್ರವು ವರುಷಕ್ಕೆ ಪದೇ ಪದೇ ಅರ್ಪಿತವಾಗುವ ಒಂದೇ ವಿಧವಾದ ಯಜ್ಞಗಳನ್ನು ಅರ್ಪಿಸಿ ದೇವರ ಸಮೀಪಕ್ಕೆ ಬರುವವರನ್ನು ಎಂದಿಗೂ ಸಿದ್ಧಿಗೆ ತರಲಾರದು. ತಂದಿದ್ದ ಪಕ್ಷದಲ್ಲಿ ಆ ಯಜ್ಞ ಸಮರ್ಪಣೆಯು ನಿಂತು ಹೋಗುತ್ತಿತ್ತಲ್ಲ. ಯಾಕೆಂದರೆ ದೇವಾರಾಧನೆ ಮಾಡುವವರು ಒಂದೇ ಸಾರಿ ಶುದ್ಧೀಕರಿಸಲ್ಪಟ್ಟ ಮೇಲೆ ಅವರಿಗೆ ಪಾಪ ಉಂಟೆಂದು ಅವರ ಮನಸ್ಸು ಇನ್ನೂ ಸಾಕ್ಷಿ ಕೊಡುವುದು ಹೇಗೆ? ಆದರೆ ಆ ಯಜ್ಞಗಳಿಂದ ಪ್ರತಿ ವರ್ಷದಲ್ಲಿಯೂ ಪಾಪಗಳ ಜ್ಞಾಪಕವಾಗುವುದುಂಟು. ಹೋರಿಗಳ ಮತ್ತು ಓತಗಳ ರಕ್ತದಿಂದ ಪಾಪಗಳು ಪರಿಹಾರವಾಗುವುದು ಅಸಾಧ್ಯವಾಗಿದೆಯಲ್ಲ. ಆದುದರಿಂದ ಕ್ರಿಸ್ತನು ಸಾಕು. ಸೊ ಆದ್ರಿಂದ ಇವಾಗ ಏನ್ ಹೇಳ್ತಾರೆ ಅಂತ ಕೇಳಿದ್ರೆ, ಸಹೋದರ ಸಹೋದರಿಯರೇ, ಆದ್ದರಿಂದ ಈ ಕ್ರಿಸ್ತು ಮಾಡುವ ಈ ಪ್ರಾಣಿಗಳನ್ನು ಕೊಡುವ ಒಂದೊಂದು ಕೂಡ ಅದರಲ್ಲಿ ಮಾಡುವ ಆ ಒಂದು ಯಜ್ಞದಿಂದ ನಮ್ಮನ್ನ ಪಾಪಿಗಳಾಗಿ ನಾವು ಪಾಪ ಪರಿಹಾರ ಮಾಡಕ್ಕೆ ಪರ್ಮನೆಂಟ್ ಆಗಿ ಮಾಡಕ್ ಸಾಧ್ಯವಿಲ್ಲ ಅಂತ ವಾಕ್ಯ ಹೇಳುತ್ತೆ. ಹಾಗಾದ್ರೆ ಕ್ರಿಸ್ತನ ಇದನ್ನ ನೆರವೇರಿಸಿದ್ರು. ಯಾವ ತರ ನೆರವೇರಿಸಿದ್ರು ಅಂತ ಕೇಳಿದ್ರೆ, ತನ್ನ ಪಾಲಕ್ಕೆ ಹೊರೆಪಡಿಸಿ ಅವ್ರನ್ನ ಏನ್ ಮಾಡಿದ್ರು ಅಂತ ಕೇಳಿದ್ರೆ, ತನ್ನವನ್ನು ಆ ಯಜ್ಞದ ಒಂದು ಹೋಮವನ್ನು ಕೊಟ್ಟಿದ್ರು ಅಂತ ಹೇಳ್ತಾರೆ. ಹಾಗಿರುವಾಗ ತನ್ನನ್ನು ಪ್ರೀತಿ ಮಾಡೋರಿಗೆ ತನ್ನನ್ನ ಕ್ರಿಸ್ತನ ಕೊಟ್ಟು, ನಾವು ಪಾಪಿಗಳಾಗಿರುವ ನಾವು ಏನ್ ಮಾಡಬೇಕು ಅಂತ ಹೇಳುವಾಗ, ಈಗ ನಮಗೆ ಪಾಪ ಪರಿಹಾರವನ್ನು ನಾವು ಮಾಡಬೇಕಾದ್ದು ಬಹಳ ಅವಶ್ಯಕತೆ ಇರ್ತದೆ ಅಂತ ಹೇಳ್ತಾರೆ. ಸಹೋದರ ಸಹೋದರಿಯರೇ, ಈ ವಾಕ್ಯ 2 ವಾಕ್ಯ ಮಾತ್ರ ಓದೋಣ. ಯಾವುದು 2 ವಾಕ್ಯ ಮಾತ್ರ ಓದಿಸಿ ಸಾಕಷ್ಟೇ. ಎಬ್ರಿಯ 13ನೇ ಅಧ್ಯಾಯ 11ರಿಂದ 13 ತನಕ. ಮಹಾಯಾಜಕನು ದೋಷ ಪರಿಹಾರಕ ಯಜ್ಞದ ಪಶುಗಳ ರಕ್ತವನ್ನು ತೆಗೆದುಕೊಂಡು ಪವಿತ್ರ ಸ್ಥಾನದೊಳಗೆ ಹೋಗಲು ಆ ಪಶುಗಳ ದೇಹಗಳು ಪಾಳೆಯದ ಆಚೆ ಸುಡಲ್ಪಡುತ್ತವಲ್ಲ. ಅದರಂತೆಯೇ ಯೇಸು ಕೂಡ ಸ್ವಂತ ರಕ್ತದಿಂದ ತನ್ನ ಜನರನ್ನು ಪವಿತ್ರಪಡಿಸುವುದಕ್ಕೋಸ್ಕರ ಪಟ್ಟಣದ ಹೊರಗೆ ಸತ್ತನು. ಪಟ್ಟಣಕ್ಕೆ ಹೊರಗಡೆ ಸತ್ತನು ಅಂತ ಹೇಳ್ತಾರೆ. ಹಂಗಾದ್ರೆ ಯಾಕೆ ಆ ಒಂದು ಪಶುವನ್ನು ಎಲ್ಲಿ ಸಾಯಿಸ್ಲಿಲ್ಲ ಅಂತ ಕೇಳಿದ್ರೆ, ಆ ದೇವದರ್ಶನ ಗೂಡಾರದಲ್ಲಿ ಸಾಯಿಸ್ಲಿಲ್ಲ. ಆ ಪಟ್ಟಣ ಅಂತ ಕೇಳಿದ್ರೆ ಪಾಳೆಯ ಕಡೆ ಅವ್ರು ಏನ್ ಮಾಡಿದ್ರು ಅಂತ ಕೇಳಿದ್ರೆ, ಅವರನ್ನ ಸಾಯಿಸಿದ್ರು ಅಂತ ಕೂಡ ತನ್ನ ಪ್ರಾಣವನ್ನ ಕೊಟ್ಟಿದ್ರು. ಅದೇ ತರ ಕ್ರಿಸ್ತನಿಗೆ ಕೂಡ ನೆರವೇರಿಸಿದ್ರು
ನಮ್ಮ ಪಾಪಗಳನ್ನ ತೆಗೆದು ಇವಾಗ ನಮಗೆ ಏನ್ ಮಾಡಿದೆ ಅಂತ ಕೇಳಿದ್ರೆ ಅವ್ರ ಮುಖಾಂತರ ನಮಗೆ ವಿಮೋಚನವನ್ನ ಕೊಟ್ಟು ತಂದೆಯ ದೇವ್ರು ನಮಗೆ ಏನಾಯ್ತು ಅಂತ ಕೇಳಿದ್ರೆ ಒಬ್ಬೊಬ್ಬರಿಗಾಗಿ ನಾವು ಪಾಪಿಗಳಾಗಿದ್ದು ಕ್ರಿಸ್ತನಿಗೆ ಒಪ್ಪಿಸಿಕೊಡುವ ಇರಬೇಕು ಅಂತ ಹೇಳ್ತಾರೆ. ಇನ್ನೊಂದು ವಾಕ್ಯ ಮಾತ್ರ ಓದೋಣ. ಜೇಮ್ಸ್ ಯಾಕೋಬ 2ನೇ ಅಧ್ಯಾಯ 10ನೇ ವಾಕ್ಯ. ಧರ್ಮಶಾಸ್ತ್ರದಿಂದ ತೀರ್ಮಾನಿಸಲ್ಪಡುತ್ತೀರಿ. ಯಾಕೆಂದರೆ ಯಾವನಾದರೂ ಧರ್ಮಶಾಸ್ತ್ರವನ್ನೆಲ್ಲ ಕೈಗೊಂಡು ನಡೆದು ಒಂದೇ ಒಂದರಲ್ಲಿ ತಪ್ಪಿದರೆ ಅವನು ಎಲ್ಲಾ ವಿಷಯದಲ್ಲೂ ಅಪರಾಧಿಯಾಗುತ್ತಾನೆ. ಆಮೇಲೆ ವ್ಯಭಿಚಾರ ಮಾಡಬಾರದೆಂದು ಹೇಳಿದವನೇ ನರಹತ್ಯೆ ಮಾಡಬಾರದೆಂತಲೂ ಹೇಳಿದನು. ಆದ ಕಾರಣ ನೀನು ವ್ಯಭಿಚಾರ ಮಾಡದೇ ಇದ್ದರೂ ನರಹತ್ಯೆ ಮಾಡಿದರೆ ಧರ್ಮ ಪ್ರಮಾಣವನ್ನು ಮೀರಿದವನಾದಿ. ನೀವು ಬಿಡುಗಡೆಯನ್ನು ಒಂದ್ ನಿಮಿಷ ಸರಿ. ಈ ಯಾವ್ದನ್ನ ಯಾಕೋಬ ಯಾವ್ದನ್ನ ಓದ್ತಾ ಇದ್ರಿ? ಯಾಕೋಬ 2:10 ಬ್ರದರ್. 2:10 ಓದ್ತಾ ಇದ್ದೀರಾ? ಓಕೆ ಸರಿ. ಓಕೆ, ರೋಮಬರಿಯರಿಗೆ 3:24 ಓದಿ ಸಾಕಷ್ಟೇ. 3:24 ಬ್ರದರ್. ಸರಿ ಬ್ರದರ್. 3:24. ಅವರು ನೀತಿವಂತರೆಂದು ನಿರ್ಣಯ ಹೊಂದುವುದು ದೇವರ ಉಚಿತಾರ್ಥವಾದ ಕೃಪೆಯಿಂದಲೇ ಕ್ರಿಸ್ತ ಯೇಸುವಿನಿಂದಾದ ಪಾಪ ವಿಮೋಚನೆಯ ಮೂಲಕವಾಗಿ ಆಗುವುದು. ಸಾಕು. ಹಂಗಂತ ಹೇಳುವಾಗ ನಾವು ಕ್ರಿಸ್ತನ ಮುಖಾಂತರ ಮಾಡುವ ಆ ಪಾಪ ವಿಮೋಚನೆ ಅಂತ ಕೇಳಿದ್ರೆ ನಾವು ಪಾಪಿಗಳಾಗಿ ಕ್ರಿಸ್ತನ ಮುಂದೆ ನಾವು ನಿಂತ್ಕೋಬೇಕಾಗಿರೋದು ಬಹಳ ಮುಖ್ಯ ಅಂತ ಹೇಳ್ತಾರೆ. ಕೊನೆಗೆ ಯಾವ್ದಂತ ಕೇಳಿದ್ರೆ ಟ್ರಸ್ಟ್ ಪ್ರಾಯಶರ್ ಅಂತ ಹೇಳ್ತಾರೆ. ಇದು ದೋಷ ಪರಿಹಾರವ ಯಜ್ಞೆ. ಇದೇನಪ್ಪ ದೋಷ ಪರಿಹಾರ ಯಜ್ಞೆ ಅಂತ ಹೇಳುವಾಗ ಒಂದು ವಾಕ್ಯ ಮಾತ್ರ ಓದ್ರಿ. 6ನೇ ಅಧ್ಯಾಯ ಇದರಲ್ಲಿ ಹೇಳ್ರಿ ಬ್ರದರ್, ಇದು ಯಾಚಕಾಂಡದಲ್ಲಿ 6ನೇ ಅಧ್ಯಾಯ 1-7 ತನಕ ಓದ್ರಿ. ಯಾವನಾದರೂ ಮತ್ತೊಬ್ಬನಿಂದಾದ ತನ್ನ ವಶಕ್ಕೆ ಕೊಡಲ್ಪಟ್ಟ ವಸ್ತುವಿನ ವಿಷಯದಲ್ಲಾಗಲಿ ತನ್ನ ಬಳಿಯಲ್ಲಿ ಇಡಲ್ಪಟ್ಟ ಅಡವಿನ ವಿಷಯದಲ್ಲಾಗಲಿ ತಾನು ಮಾಡಿದ ಕಳುವಿನ ವಿಷಯದಲ್ಲಾಗಲಿ ಸುಳ್ಳಾಡುವುದರಿಂದಲೂ ಮತ್ತೊಬ್ಬನನ್ನು ಮೋಸಗೊಳಿಸಿದ್ದರಿಂದಲೂ ಮತ್ತೊಬ್ಬನ ಕಳಕೊಂಡದ್ದನ್ನು ತಾನು ಕಂಡು ಬಂಕಿ ಸುಳ್ಳಾನೆ ಇಟ್ಟದ್ದರಿಂದಲೂ ಇವುಗಳಲ್ಲಿ ಯಾವ ವಿಷಯದಲ್ಲಾದರೂ ಒಬ್ಬನು ಪಾಪ ಮಾಡಿ ಯೆಹೋವನಿಗೆ ದ್ರೋಹಿಯಾಗಿ ದೋಷಕ್ಕೆ ಒಳಗಾದರೆ ಅವನು ಆಯಾ ವಸ್ತುಗಳನ್ನೇ, ಅಂದರೆ ಕದ್ದದ್ದನ್ನು, ಮೋಸದಿಂದ ಪಡೆದದ್ದನ್ನು, ತನ್ನ ವಶಕ್ಕೆ ತೆಗೆದುಕೊಂಡದ್ದನ್ನು, ತಾನು ಕಂಡುಕೊಂಡದ್ದನ್ನು ಬೇರೆ ಯಾವುದರ ವಿಷಯದಲ್ಲಿಯೂ ಅವನು ಸುಳ್ಳಾನೆ ಇಟ್ಟನು ಅದನ್ನು ಪೂರ್ತಿಯಾಗಿ ಬೇಕಲ್ಲದೆ 5ನೇ 1 ಪಾಲನ್ನು ಹೆಚ್ಚಾಗಿ ಕೊಡಬೇಕು. ಅವನು ಪ್ರಾಯಶ್ಚಿತ ಯಜ್ಞವನ್ನು ಮಾಡುವ ದಿನದಲ್ಲೇ ಅದನ್ನು ಅದರಿಂದ ನ್ಯಾಯವಾದ ಒಡೆಯನಿಗೆ ಹಿಂದಕ್ಕೆ ಕೊಡಬೇಕು. ಸಾಕು. ಇಲ್ಲಿ ನೋಡ್ಬೇಕಾದ್ರೆ ಇದು ಏನ್ ಹೇಳುತ್ತೆ ಅಂತ ರಿಮಿಷನ್ ಅಂತ ಹೇಳ್ತಾರೆ. ಹಂಗಾದ್ರೆ ನಾವು ನಮ್ಮ ಬೇರೆಯವರಿಗೆ ದ್ರೋಹ ಮಾಡುವ, ಬೇರೆಯವರಿಗೆ ಮನುಷ್ಯನಿಗೆ ಮಾಡುವ ದ್ರೋಹದ ಮುಖಾಂತರ ಮಾಡುವುದೇ ಈ ದೋಷ ಪರಿಹಾರ. ನಮ್ಮ ಮೇಲೆ ಆ ದೋಷವು ಪಾಪವು ಇರುತ್ತದೆ ಅಂತ ಹೇಳ್ತಾರೆ. ಅದನ್ನ ನಾವು ಏನು ಮಾಡ್ಬೇಕಂತ ಕೇಳಿದ್ರೆ ಸಹೋದರರೇ, ಇದು ನಾವು ಇದನ್ನ ಏನ್ ಮಾಡಬಾರ್ದು ಅಂತ ಕೇಳಿದ್ರೆ ತನ್ನನ್ನ ಒಬ್ಬರಿಗೆ ಬಿಟ್ಟು ಕೊಡುವ ಒಂದು ವಿಷಯಗಳನ್ನು ಅವರಿಗೆ ನಾವು ಏನ್ ಮಾಡ್ಬೇಕಂತ ಕೇಳಿದ್ರೆ ತನ್ನ ಪಾಪವನ್ನು ನಾವು ಮಾಡ್ದಿರಾ, ಅದೇ ಈ ದೋಷಗಳು ನಮ್ಮ ಮೇಲೆ ಬರ್ದಿರಾ ಇರೋದಿಕ್ಕೆ ನೀವೇನ್ ಮಾಡ್ಬೇಕಂತ ಕೇಳಿದ್ರೆ ಅಂತ ಕಾರ್ಯಗಳನ್ನು ನಾವು ಮುಂದೆ ಹೋಗಿ ಮಾಡಬಾರ್ದು. ಅದೇ ತರ ಅದಕ್ಕೆ ತಕ್ಕದಾಗಿ ಪ್ರಾಯಶ್ಚಿತ್ತ ಏನು ಅಂತ ಹೇಳುವಾಗ ಒಂದು ವಾಕ್ಯ ಮಾತ್ರ ಓದನ. ಮತ್ತೆಯು ಇದು ಅಪೋಸ್ತಲ ಕೃತ್ಯಗಳು 2:38. ನಿಮ್ಮ ಪಾಪಗಳು ಪರಿಹಾರವಾಗುವುದಕ್ಕಾಗಿ ನಿಮ್ಮಲ್ಲಿ ಪ್ರತಿಯೊಬ್ಬರು ದೇವರ ಕಡೆಗೆ ತಿರುಗಿಕೊಂಡು ಯೇಸು ಕ್ರಿಸ್ತನ ಹೆಸರಿನ ಮೇಲೆ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳಿರಿ. ಆಗ ನೀವು ಪವಿತ್ರಾತ್ಮ ದಾನವನ್ನು ಹೊಂದುವಿರಿ. ನೋಡ್ರಿ, ನಿಮ್ಮ ಪಾಪ ಅಂತ ಹೇಳ್ತದೆ. ಇವಾಗ ಏನಾಗುತ್ತೆ ಅಂತ ಕೇಳಿದ್ರೆ ನಾವು ಆದಾಮ್ನಿಂದ ಪಾಪ ಒಂದು,
ಅದು ಬಂದು ಅದು ಸರ್ವಾಂಗ ಹೋಮ ಮಾತ್ರ ಇಲ್ಲ, ಅದು ದೋಷ ಪರಿಹಾರ ಅಂತ ಹೇಳುವಾಗ ಇದು ಪ್ರಾಯಶ್ಚಿತ್ತ ಎಲ್ಲ ಮಾಡ್ತೀವಲ್ಲ, ಇವೆಲ್ಲ ಆದಾಮ್ನಿಂದ ಬಂದಿರುವ ಪಾಪಗಳು ಬೇರೆ. ಇದು ನಿಮ್ಮಿಂದ ಬಂದಿರುವ ಪಾಪಗಳು, ಒಬ್ಬರಿಗೆ ನಾವು ಇನ್ನೊಬ್ಬರಿಗೆ ಮಾಡುವ ಪಾಪಗಳು. ಇವು ದಿನ 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 ಕ್ರಿಸ್ತನಲ್ಲಿ ನಾವು ಏನು ಮಾಡ್ಬೇಕಂತ ಕೇಳಿದ್ರೆ, ಕ್ರಿಸ್ತನ್ ತಂದೆಯ ದೇವರಿಗೂ ನಾವು ಮಾಡುವಂತ ಈ ಪ್ರಾರ್ಥನೆ ಮುಖಾಂತರ ಇವೆಲ್ಲ ತೆಗಿಬೇಕು ಅಂತ ಹೇಳ್ತಾರೆ. ಅದಕ್ಕೆ ಸಹೋದರ ಸಹೋದರಿಯರೇ, ಇದು ನಮಗೆ ಕೊಟ್ಟಿರುವ ಈ 5 ಬಟ್ಟೆಗಳನ್ನು ಕ್ರಿಸ್ತುಗಳು ಏನ್ ಮಾಡಿದ್ರು ಅಂತ ಕೇಳಿದ್ರೆ, ಇವೆಲ್ಲ ದೋಷ ಪರಿಹಾರ. ನೋಡ್ರಿ, ಕ್ರಿಸ್ತನು ಏನ್ ಮಾಡಿದ್ರು ಅಂತ ಕೇಳಿದ್ರೆ, ಅದೇ ತರ ತನ್ನ ಈ ತರ ಕಾರ್ಯಗಳು ಯಾವಾಗೂ ಈ ದೋಷ ಪರಿಹಾರ ಅಂತ ಕ್ರಿಸ್ತನು ಮಾಡಿದ್ರ ಅಂತ ಕೇಳಿದ್ರೆ, ಹೌದು, ದೋಷ ಪರಿಹಾರ ಅಂತ ಕೇಳಿದ್ರೆ ಅವರೆಲ್ಲ ನಮ್ಮಲ್ಲಿ ಇದ್ದಂತ ಪಾಪಗಳೆಲ್ಲ ಕ್ರಿಸ್ತನ ಹಾಕಿಕೊಂಡು ತನ್ನ ದೋಷ ಪರಿಹಾರವಾಗಿ ಟ್ರೆಸ್ ಪ್ಯಾಸಸ್ ಆಫರಿಂಗ್ ಅಂತ ಹೇಳಿ ಅದನ್ನು ಒಪ್ಪಿಸಿಕೊಟ್ರು ಅಂತ ಹೇಳ್ತಾರೆ. ಈ 5 ಬಟ್ಟೆ ಕ್ರಿಸ್ತನ ಒಂದು ಕಾಣಿಕೆಯನ್ನು ಕೊಟ್ಟೆ. ಇವಾಗ ನಾವು ಈ ತರ ಈ ಒಂದು ಪಾಪದ ಒಂದು ಶರೀರದಲ್ಲಿ ಇದ್ದಂತ ನಾವು ಅದೆಲ್ಲ ನೆರವೇರ್ಸಕ್ ಸಾಧ್ಯ ಅಂತ ಕೇಳಿದ್ರೆ 100% ಆಗಲ್ಲ. ಆದ್ರಿಂದ ಕ್ರಿಸ್ತನ ಮಾಡಿರುವ ವಿಷಯಗಳಿಂದ ನಮ್ಮನ್ನ ಏನ್ ಮಾಡ್ತಾರ ಅಂತ ಕೇಳಿದ್ರೆ, ಆ ಗುಂಟಿಗಳು ಇದೆಯಲ್ಲ, ಆ ಗುಂಟಿಗಳು ಒಂದು ನೀಲಿ ಬಟ್ಟೆಯಲ್ಲಿ ಮಾಡಿದಂತ ಆ ಲೂಪ್ಸ್ಗಳು, ಯಾವ್ದಂತ ಕೇಳಿದ್ರೆ ಕ್ರಿಸ್ತನ ಮೇಲೆ ನಾವು ಇಟ್ಟಿರುವ ನಂಬಿಕೆ. ಆ ನಂಬಿಕೆಯಿಂದ ಅವ್ರು ಏನ್ ಮಾಡ್ತಾರೆ ಅಂತ ಕೇಳಿದ್ರೆ, ಅದು ತಾಮ್ರದಿಂದ ಮಾಡಿದಂತ ಆ ಗುಂಟಿಗಳಲ್ಲಿ ಸೇರಿಸ್ತಾರೆ. ಆ ತಾಮ್ರದಿಂದ ಮಾಡಿರುವ ಗುಂಟಿಗಳು ಏನಂತ ಕೇಳಿದ್ರೆ, ನಂಬಿಕೆದಿಂದ ನಾವೇನಾಗ್ತೀವಿ ಅಂತ ನೀತಿವಂತರಾಗುವ ನಾವು ಆ ನೀತಿವಂತ ಸ್ಥಿತಿಯನ್ನ ತೋರಿಸಿ ನಮ್ಮನ್ನ ಅವರು ಕೊಂಡುಕೊಂಡು ನಮ್ಮನ್ನ ಜೊತೆಗೆ ಸೇರಿಸ್ಕೊಳ್ಳೋದನ್ನ ಇಲ್ಲಿಗೆ ತೋರಿಸ್ತದೆ. ಓಕೆ, ಸರಿ. ಇವಾಗ ಈ ಸಿಂಪಲ್ ಆಗಿ ನೋಡುವಾಗ ಈ 5 ಬಟ್ಟೆ ಕಾರ್ಯಗಳು ಏನಪ್ಪಾ ಅಂತ ಕೇಳಿದ್ರೆ ಮುಖ್ಯವಾಗಿ ಇದೆ. ಓಕೆ, ಇದನ್ನ ಜ್ಞಾಪಕ ಇಟ್ಕೊಳ್ರಿ. ಇದು ಜಾಸ್ತಿ ಇದೆ, ನಾವು ಅನೇಕ ವಿಷಯಗಳನ್ನು ಮಾತಾಡಕ್ ಆಗೋದಿಲ್ಲ. ಸ್ವಲ್ಪನೇ ನಾನು ವಿಷಯಗಳನ್ನ ತಿಳಿಸಿದ್ದೀನಿ. ಅದನ್ನ ನೀವು ಮುಂದೆ ಕೂಡ ನೀವು ಅದನ್ನ ವಾಕ್ಯಗಳೆಲ್ಲ ಒಂದೊಂದು ವಾಕ್ಯಗಳನ್ನು ಓದಿದ್ರು ಕೂಡ ನಿಮಗೆ ಅದನ್ನ ಅರ್ಥ ಆಗುತ್ತೆ. ಆ ಸಹೋದರ ಸಹೋದರರೇ, ಇದನ್ನ ಮಾತ್ರವೇ ಇವಾಗ 10 ಬಟ್ಟೆ ಅಂತ ಬರುವಾಗ ಅದು 5 ಬಟ್ಟೆ ಕ್ರಿಸ್ತನ ಮಾತ್ರವೇ ಅದು ತೋರಿಸ್ಕೊಡ್ತದೆ. ಇನ್ನ 5 ಬಟ್ಟೆ ಇರ್ತದೆ. ಈ 5 ಬಟ್ಟೆ ಯಾರಪ್ಪ ಅಂತ ಕೇಳಿದ್ರೆ ಸಭೆಗೆ. ಈ ಸಭೆ ಪೂರ್ತಿಯಾಗಿ ಆ ಒಂದು ವಿಮೋಚನದಲ್ಲಿ, ಕ್ರಿಸ್ತನ ವಿಮೋಚನದಲ್ಲಿ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ಪಾಲ್ಗೊಳ್ಳೋದಿಕ್ಕೆ ಅವ್ರು ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ನಮ್ಮನ್ನ ಜಾಯಿಂಟ್ ಮಾಡ್ತಾರೆ ಅಂತ ನೋಡ್ತೀವಿ. ಓಕೆ, ಇವಾಗ ನಾವ್ ಏನ್ ಮಾಡೋಣ ಅಂತ ಕೇಳಿದ್ರೆ ಬರೋ ವಾರ ನಾವ್ ಏನ್ ಮಾಡ್ತೀವಿ ಅಂತ ಕೇಳಿದ್ರೆ, ಈಗ ಬಟ್ಟೆನ ಹೆಂಗೆ ಸೇರಿಸಿದ್ರು, ಏನಪ್ಪ ಅಳತೆ, ಆ ಬಟ್ಟೆಗಳು ಏನು, ಅದರಲ್ಲಿ ಇದ್ದಿದ್ದಂತ 10 ಬಟ್ಟೆ ಕೆಳಗಿದ್ದಂತ 10 ಬಟ್ಟೆ ಇತ್ತು. ಇನ್ನೊಂದು ಆ ಒಂದು ಆಡಿನ ಕೂದಲಲ್ಲಿ ಮಾಡಿದ್ದಂತ ಬಟ್ಟೆಗೆ 11 ಇತ್ತು. ಯಾಕೆ 11 ಅಲ್ವಾ? ಈ 10 ಅಂತ ಹೇಳುವಾಗ ನಮ್ಗೆಲ್ಲ ಗೊತ್ತು, 5 ಅನ್ನುವಾಗ ಒಂದು ಪರ್ಫೆಕ್ಟ್ ಅಲ್ವಾ, ಒಂದು ಪರಿಪೂರ್ಣತೆ. 10 ಅಂತ ಬರುವಾಗ ಅದು ಪರಿಪೂರ್ಣತೆಯನ್ನ ಸೂಚನೆ ಮಾಡ್ತದೆ. ಆದ್ರೆ ಮುಂದಿನ ಮೇಲೆ ಹಾಕಿದ್ದಂತ ಆ ಆಡಿನ ಕೂದಲಲ್ಲಿ ಮಾಡಿದಂತ ಆ ಬಟ್ಟೆ 11 ಆಗಿ ಇತ್ತು, ಒಂದು ಎಕ್ಸ್ಟ್ರಾ ಇತ್ತಲ್ಲಪ್ಪ, ಅವು ಯಾವು ಅಂತ ಹೇಳಿ ಏನಕ್ಕೆ ಅದನ್ನು ಏನು ಹೋಲಿಕೆ ಮಾಡ್ತದೆ, ಎರಡು ಒಂದೇನಾ ಅಂತ ಕೇಳಿದ್ರೆ ಇಲ್ಲ. ಇದು ಕೆಳಗಿರುವ ಆ ಒಂದು ನಾರೆ ಬಟ್ಟೆಯಲ್ಲಿ ಮಾಡಿದಂತ 10 ಬಟ್ಟೆಗಳಲ್ಲಿ ಮಾಡಿರೋ ವಿಷಯಗಳನ್ನೇ ನಾವು ಇವಾಗ ಮಾತಾಡಿದ್ದು. ಆದ್ರೆ ಮೇಲೆ ಇನ್ನೊಂದು ಮಾಡಿದಾರಲ್ಲ, ಆ ಬಟ್ಟೆ ಏನು ಅಂತ ಬರುವಾರ ನಾವು ನೋಡೋಣ. ದೇವರು ಈ ವಾಕ್ಯವನ್ನು ಆಶೀರ್ವದಿಸಲಿ. ಮುಂದಿನ ಬರುವ ಕಾರ್ಯಗಳಲ್ಲಿ ದೇವರು ನಮಗೆ ಇನ್ನ ವಿಷಯಗಳನ್ನ ತಿಳಿಸ್ಲಿ. ಇದು ಈ 5 ಬಟ್ಟೆಗೆ ಕೊಡುವ ವಿವರಣೆಗಳು ಮಾತ್ರವೇ ಕೊಟ್ಟಿದ್ದೀನಿ ನಾನು. 5 ಬಟ್ಟೆ ಏನಂತ ಕೇಳಿದ್ರೆ ಈ 5 ಕಾಣಿಕೆಯನ್ನ ಕ್ರಿಸ್ತನು ಅದನ್ನ ಪೂರ್ತಿ ಮಾಡಿದ್ರು. ಒಂದಾಗಿ ನೋಡ್ಬೇಕಾದ್ರೆ ಅದು ಪಸ್ಕವಾಗಿ ಆ ಕುರಿ ಆ ಹೋರಿಯಾಗಿ ಕೊಟ್ಟಿರುವ ವಿಷಯಗಳನ್ನು ತೋರಿಸ್ಕೊಟ್ಟಿದ್ದೀವಿ ಅಂತ ನೋಡ್ತೀವಿ. ತಂದೆಯವರು ದೇವರು ಈ ವಾಕ್ಯವನ್ನು ಆಶೀರ್ವದಿಸಲಿ. ಬರೋವರ ನಾವು ಮತ್ತೆ ಬಂದು ಸೇರೋ ತನಕ ದೇವ್ರು ನಿಮ್ಮನ್ನ ಆಶೀರ್ವದಿಸಲಿ. ಆಮೇಲೆ ಆಮೇನ್ ಆಮೇನ್. ಥ್ಯಾಂಕ್ ಯು. ಬದರ್ ಯಾರು ಬ್ರದರ್ ಯಾರಿದ್ದಾರೆ? ಸಹೋದರು ಯಾರಾದ್ರೂ ಇದ್ರೆ ಪ್ರೇಯರ್ ಮಾಡ್ಸ್ರಿ. ಎಲ್ಲಪ್ಪ ಬ್ರದರ್? ನೀವು ಪ್ರಾರ್ಥನೆ ಮಾಡ್ಬಿಡಿ. ಹೆಂಗೆ ಪ್ರಾರ್ಥನೆ ಮಾಡಿಕೊಳ್ಳೋಣ. ಮೌನತನು ಸರ್ವಶಕ್ತನು ಅಗಮ್ಯ ಬೆಳಕಿನಲ್ಲಿ ವಾಸ ಮಾಡುವ ಪರಲೋಕ ತಂದೆ,
ತಂದೆಯಾದರೆ ನಿಮ್ಮ ದಾಸರ ಮುಖಾಂತರವಾಗಿ ತಂದೆ ನಿಮ್ಮ ಸತ್ಯವಾಕ್ಯವನ್ನು ನಾವೆಲ್ಲರೂ ಕೇಳಿದೀವಪ್ಪ ತಂದೆ. ಆ ವಾಕ್ಯವನ್ನು ನಮ್ಮ ಹೃದಯದಲ್ಲಿ ಇಟ್ಟುಕೊಂಡು ವಾಕ್ಯದ ಪ್ರಕಾರ ನಾವು ಸಹ ತಂದೆ ನೋಡ್ಲಿಕ್ಕೆ ನಿಮ್ಮೆಲ್ಲರಿಗೆ ಸಹಾಯ ಮಾಡು ತಂದೆ. ತಂದೆಯಾದರೆ ಈ ವಾರ ಇನ್ನು ಯಾವ ಸಹೋದರ ಬಂದಿಲ್ಲ ತಂದೆ, ಅವರಿಗೆ ಸಹ ತಂದೆ ಮುಂದಿನ ವಾರ ಬಂದು ನಿನ್ನ ವಾಕ್ಯವನ್ನು ಕೇಳುವಾಗ ಸಹಾಯ ಮಾಡು ತಂದೆ. ಇವತ್ತಿನ ನಿನ್ನ ವಾಕ್ಯವನ್ನು ತಿಳಿಸಿರುವಂತಹ ಸಹೋದರಗೋಸ್ಕರ ಬೇಡ್ಕೊಂಡು ತಂದೆ, ನಿಮ್ಮ ಪವಿತ್ರ ಆತ್ಮನ ಸಹಾಯದಿಂದ ಈ ವಾಕ್ಯವನ್ನು ತಿಳಿಸುವ ಹಾಗೆ ತಂದೆ ಕೃಪೆ ಕೊಟ್ಟು ನಡೆಸಿದ್ದಕ್ಕಾಗಿ ಸಹ ಧನ್ಯವಾದ ತಂದೆ. ತಂದೆಯಾದರೆ ಇನ್ನು ಯಾವ ಸಹೋದರಿ ಅಸ್ವಸ್ಥರಾಗಿದ್ದಾರೆ ತಂದೆ, ಅವ್ರಿಗೋಸ್ಕರ ಸಹ ಬೇಡ್ಕೊಂಡ್ರಿ ತಂದೆ. ಮುಂದಿನ ದಿನಗಳಲ್ಲಿ ಅವರು ಸಹ ತಂದೆ ಗುಣ ಹೊಂದಿ ನಿನ್ನ ಚಿತ್ತಕ್ಕನುಸಾರವಾಗಿ ಅವರು ಸಹ ತಂದೆ ವಾಕ್ಯವನ್ನು ಕೇಳುವ ಹಾಗೆ ತಂದೆ ಮಾಡು ತಂದೆ. ತಂದೆಯಾದರೆ ಆದಿಯಿಂದ ಅಂತ್ಯದವರೆಗೂ ಈ ಪ್ರಸನ್ನತೆ ನಿಮ್ಮ ಇದ್ದು ಈ ಕೂಟವನ್ನು ನಡೆಸಿಕೊಟ್ಟಿದ್ದಕ್ಕಾಗಿ ಸಹ ಧನ್ಯವಾದ ತಂದೆ. ಇದುವರೆಗೆ ನನ್ನ ಪ್ರಾರ್ಥನಾ ಕೇಳಿದಕ್ಕಾಗಿ ಸಹ ಧನ್ಯವಾದ ತಂದೆ. ಈ ಚಿಕ್ಕ ಪ್ರಾರ್ಥನಾ ನಮ್ಮೆಲ್ಲರ ರಕ್ಷಕನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಬಿಡುತ್ತೇನೆ ತಂದೆ, ಆಮೇನ್. ಆಮೇನ್. ಥ್ಯಾಂಕ್ ಯು ಬ್ರದರ್ಸ್, ಥ್ಯಾಂಕ್ ಯು ಸಿಸ್ಟರ್. Thank you, ಥ್ಯಾಂಕ್ ಯು brother. ಬ್ರದರ್. ಎಲ್ರಿಗೂ ನಮಸ್ಕಾರ. Brothers and sisters, good night, brothers, sisters. ಥ್ಯಾಂಕ್ ಯು Namaste. ಸಿಸ್ಟರ್ ಬ್ರದರ್ಸ್. Good night. ಬಾಯ್ ಬ್ರದರ್. Brother, ಎಲ್ಲ brothers sister ನಮಸ್ತೆ. ಎಲ್ಲ ಬ್ರದರ್ ಸಿಸ್ಟರ್ಗೆ ನಮಸ್ತೆ ರೀ, ನಮಸ್ತೆ. ಮತ್ತೆ ನಮಸ್ತೆ. ಎಲ್ಲರಿಗೆ ನಮಸ್ತೆ. Namaste, all brothers and sisters. Good night. ಗುಡ್ ನೈಟ್, ಗುಡ್ ನೈಟ್.